ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कथा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं सागरजातं सहगण रघुनाथान्वितं तं सजीवं साद्वैतं सवधूतं परिजनसहितं कृष्णचैतन्यदेवां श्रीराधा कृष्णपादान् सहगणिता श्रीविशाखान्वितांश्च। हे कृष्णा करुणा सिंधु दीनबंधु जगतपते गोपेश गोपिकांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी। हरे कृष्ण। ಕೃಷ್ಣ ಕೃಷ್ಣನ ಅವತಾರ, ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ. ಇವತ್ತು ಪೂರ್ತಿ ಇವತ್ತು ಕ್ಲಾಸಲ್ಲಿ ಆ ದೇವತೆಗಳು ಏನ್ ಪ್ರಾರ್ಥನೆ ಮಾಡ್ತಾರೆ ಗರ್ಭದಲ್ಲಿರುವಂತಹ ಭಗವಂತನಿಗೆ, ಕೆಲವು ಆಶ್ಚರ್ಯಕರ ಸಂಗತಿಗಳು ಹೇಳ್ತೀವಿ, ನೀವು ಅದನ್ನ ಗಮನಿಸಿ. ಅಂದ್ರೆ ದೇವತೆಗಳಿಗೆ ಹೇಗೆ ಗೊತ್ತು ಇದು ಭಗವಂತ ಅಂತ, ದೇವತೆಗಳಿಗೆ ಹೇಗೆ ಗೊತ್ತು ಇವನು ಹಿಂದೆ ಅನೇಕ ಅವತಾರಗಳನ್ನ ತಾಳಿದ್ದ ಅಂತ, ಮುಂದೆ ತಾಳುವಂತ ಅವತಾರಗಳ ಬಗ್ಗೆ ಹೇಗೆ ಗೊತ್ತು ದೇವತೆಗಳಿಗೆ. ದೇವತೆಗಳು ಹಾಗಿದ್ರೆ ನಮ್ಮ ಹಾಗೆ ಅಜ್ಞಾನದಿಂದ ಕೂಡಿರುವಂತಹ ಜೀವಿಗಳ ಅನ್ನೋದೆಲ್ಲ ನಮ್ಗೆ ಇಲ್ಲಿ ಆಶ್ಚರ್ಯ ಅನ್ಸ್ಬೋದು. ಅಂದ್ರೆ ಯಾರು ಕೃಷ್ಣ ಭಕ್ತಿಲಿ ಇರ್ತಾರೆ ಅವ್ರಿಗೆ ಯಾವ್ದು ಆಶ್ಚರ್ಯ ಇಲ್ಲ, ಅವ್ರಿಗೆ ಯಾವ ಆತಂಕ ಶೋಕ ಭಯ. ಯಾಕಂದ್ರೆ ಅವ್ರಿಗೆ ಆ ಒಂದು ಪರಮ ಸತ್ಯದ ಬಗ್ಗೆ ಅರಿವಿರುತ್ತೆ. ಸರ್ವ ಕಾರಣ ಕಾರಣ ಕೃಷ್ಣನ. ಅದೇ ನಮ್ಮಂತ ಬದ್ಧ ಜೀವಿಗಳಿಗೆ ಭಗವಂತನ ಜನ್ಮ ಕರ್ಮದ ರಹಸ್ಯ ಗೊತ್ತಿರೋದಿಲ್ಲ. ನಮ್ಗದೊಂಥರ ಅದೊಂಥರ ಸಾಮಾನ್ಯ ಸಂಗತಿ. ಎಲ್ರು ಹುಟ್ಟಿದಾಗೆ ಕೃಷ್ಣನ್ ಹುಟ್ಟಿದ ದೇವಕಿ ಗರ್ಭದಲ್ಲಿ. ನಾವೆಲ್ಲ ತಂದೆ ಮೂಲಕ ತಾಯಿ ಗರ್ಭಕ್ಕೆ ಹೇಗೆ ಜೀವಿ ವರ್ಗಾವಣೆ ಆಗ್ತಾನೆ ಹಾಗೆ ಅಂತ ನಾವು ಅಜ್ಞಾನದಿಂದ ಭಾವಿಸ್ತೀವಿ. ಆದ್ರೆ ಕೃಷ್ಣ ಹಾಗಲ್ಲ. ತಾಯಿ ಗರ್ಭಕ್ಕೆ ಅವನು ತಂದೆಯ ವೀರ್ಯದಿಂದ ಬಂದಂತಹ ಸಾಮಾನ್ಯ ಜೀವಿ ಅಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ದೇವತೆಗಳು ಪ್ರಾರ್ಥನೆ ಮಾಡೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ. ಈಗ ನಾವು ಹಿಂದಿನ ಕ್ಲಾಸ್ನಲ್ಲಿ ಕೃಷ್ಣ ಅವತಾರದ ಬಗ್ಗೆ ಏನು ಚುಟುಕ ಹೇಳ್ಬಿಡ್ತೀನಿ. ಭೂದೇವಿ ತನ್ನ ಭೂಭಾರವನ್ನ ತಾಳಕ್ಕಾಗದೆ ಬ್ರಹ್ಮದೇವರ ಹತ್ರ ಹೋಗಿ ಗೋವಿನ ರೂಪದಲ್ಲಿ, ಹಸು ರೂಪದಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಗೋಳಾಡ್ತಾಳೆ. ಆಗ ಬ್ರಹ್ಮದೇವರು ದೇವತೆಗಳ ಸಮೇತ ಕ್ಷೀರದಕ್ಷಾಯಿ ವಿಷ್ಣು ಹತ್ರ ಹೋಗಿ ಅಲ್ಲಿ ಪುರುಷ ಸೂಕ್ತವನ್ನ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಭಗವಂತನ ಹೋಲಿಸ್ಕೋಬೇಕಾದ್ರೆ ಪುರುಷ ಸೂಕ್ತ ಹಾಡಬೇಕು. ಅದು ವೈದಿಕ ಮಂತ್ರಗಳು. ಬ್ರಹ್ಮದೇವರಿಗೂ ಕೂಡ ಭಗವಂತ ನೇರವಾಗಿ ಕಾಣಿಸೋದಿಲ್ಲ. ಅವರಿಗೆ ಹೃದಯದಲ್ಲಿ ಕೂತು ಆಜ್ಞೆಯನ್ನ ಮಾಡ್ತಾನೆ ಭಗವಂತ. ಕ್ಷೀರದಕ್ಷಾಯಿ ವಿಷ್ಣು ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾನೆ. ಅಂದ್ರೆ ನಾನು ಈ ಭೌತಿಕ ಜಗತ್ತಿಗೆ ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಸೊ ಬ್ರಹ್ಮದೇವರು ಏನ್ ಮಾಡಿದ್ರು, ಎಲ್ಲ ದೇವತೆಗಳಿಗೂ ಭಗವಂತನ ಆಜ್ಞೆಯನ್ನ ಹೇಳಿದ್ರು. ನೋಡಿ, ಈ ತರ ಭಗವಂತ ಬರ್ತಾನೆ, ಅವತಾರ ಮಾಡ್ತಾನೆ. ನೀವೆಲ್ಲರೂ ಭೋಜ, ಅಂಧಕ, ವೃಷ್ಣಿ, ಸಾತ್ವತ, ಯದು ಮುಂತಾದ ಕುಲಗಳಲ್ಲಿ ಸಾಮಾನ್ಯ ಮನುಷ್ಯರ ಹಾಗೆ ಹೋಗಿ ಅವತಾರ ಮಾಡ್ಬೇಕು. ಬ್ರಹ್ಮದೇವರು ದೇವತೆಗಳಿಗೆ ಆಜ್ಞೆ ಮಾಡ್ತಾ ಇರೋದು ಎಲ್ಲರೂ ನೀವು ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಬೇಕು. ಭಗವಂತ ಅವತಾರ ಮಾಡೋಕ್ ಮುಂಚೆ ಎಲ್ಲ ದೇವತೆಗಳು ಮಥುರಾ, ವೃಂದಾವನ, ಗೋಕುಲ, ಹಸ್ತಿನಾಪುರ ಎಲ್ಲ ಕಡೆ ಅವತಾರ ಮಾಡಿರ್ತಾರೆ. ಆದ್ರೆ ಯಾರಿಗೂ ಗೊತ್ತಿಲ್ಲ. ಇವರೆಲ್ಲ ದೇವತೆಗಳು, ಇದು ಭಗವಂತ ಯಾರಿಗೂ ಗೊತ್ತಿಲ್ಲ. ಸೊ ರಹಸ್ಯವಾಗಿ ಭಗವಂತ ಅವತಾರ ಮಾಡುವಂತಹ ಸೂಚನೆಯನ್ನ ಬ್ರಹ್ಮದೇವರಿಗೆ ಕೊಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಹೇಗೆ ಕಂಸ ತನ್ನ ತಂಗಿ ಮತ್ತೆ ವಸುದೇವರ ಮದುವೆ ದಿಬ್ಬಣದಲ್ಲಿ ವಿಜೃಂಭಣೆಯಿಂದ ಸಾವಿರಾರು ಗೋವುಗಳ ಆನೆಗಳ ಮೇಲೆ ವಜ್ರಾವಣಗಳನ್ನ, ಚಿನ್ನದ ಆಭರಣಗಳನ್ನ ತುಂಬಿಸಿ ಕಳಿಸಿರ್ತಾನೆ. ಸಾವಿರಾರು ಜನ ದಾಸಿಯರನ್ನ ತನ್ನ ತಂಗಿ ಸೇವೆಗೆ ಅಂತ ಕಂಸ ಕಳಿಸ್ಕೊಟ್ಟಿರ್ತಾನೆ. ತಾನೇ ಆ ರಥವನ್ನ ಓಡಿಸ್ತಾ ಇರ್ತಾನೆ. ಆ ಮದುವೆ ದಿಬ್ಬಣದ ರಥವನ್ನ ತಾನೇ ಓಡಿಸ್ತಿರ್ತಾನೆ. ಆಗ ದೈವಿ ಯೋಜನೆ, ಭಗವಂತನ ಯೋಜನೆ ತಕ್ಕಂತೆ ಒಂದು ಆಕಾಶವಾಣಿ ಕೇಳುತ್ತೆ.
ಏನಂದ್ರೆ ಅಷ್ಟಮ ಗರ್ಭ, ಯಾರ ರಥವನ್ನ ನೀನು ಸಡಗರದಿಂದ ಓಡಿಸ್ತಾ ಇದೆಯೋ ಆ ನಿನ್ನ ತಂಗಿಯ ಅಷ್ಟಮ ಗರ್ಭ ನಿನ್ನ ಸಾವಿಗೆ ಕಾರಣ ಆಗುತ್ತೆ ಅಂತ ಒಂದು ಆಕಾಶವಾಣಿ ಕೇಳುತ್ತೆ. ತಕ್ಷಣ ಕಂಸನಿಗೆ ಭಯ ಶುರು ಆಗುತ್ತೆ, ದ್ವೇಷ ಬರುತ್ತೆ ತಂಗಿ ಮತ್ತೆ ವಸುದೇವನ ಮೇಲೆ. ತನ್ನ ಸೊಂಟದಲ್ಲಿದ್ದಂತ ಕತ್ತಿಯನ್ನ ಇರಿದು ತಲೆ ಕೂದಲನ್ನ ಹಿಡ್ಕೊಂಡು ದೇವಕಿ ಕತ್ತನ್ನ ಕಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆಗ ವಸುದೇವ ಹೇಗೆ ಕಂಸನ್ನ ಕನ್ವಿನ್ಸ್ ಮಾಡ್ತಾನೆ. ಮೊದಲು ನೋಡು, ಪ್ರತಿಯೊಬ್ಬನಿಗೂ ಹುಟ್ಟಿನ ಜೊತೆಯಲ್ಲೇ ಸಾವು ಹುಟ್ಟುಬಿಟ್ಟಿರುತ್ತೆ, ಅದನ್ನ ಯಾರು ಚೇಂಜ್ ಮಾಡಕ್ ಬರೋದಿಲ್ಲ. ನೀನು ಇವತ್ ಸಾಯ್ಬೋದು, ನಾಳೆ ಅಥವಾ ಇನ್ನೊಂದಿನ ಮತ್ತೊಂದಿನ, ಯಾವುದೋ ಒಂದಿನ ನಾವು ಸಾಯ್ತೀವಿ. ಅದಕ್ಕೋಸ್ಕರ ಸಾವಿಗೆ ಹೆದರ್ಬೇಡ ನೀನು. ಆದ್ರೆ ಈ ಮನಸ್ಸು ಒಂದು ಭ್ರಮೆ, ಮನಸ್ಸು ಸಂಕಲ್ಪ ವಿಕಲ್ಪ ಮಾಡತ್ತಲ್ವಾ. ನಿನ್ನ ಮನಸ್ಸಲ್ಲಿ ಒಂದು ಭ್ರಮೆ ಮೂಡಿರ್ಬೋದು, ಏನು ನಾನು ದೇವಕಿಯನ್ನ ಕೊಂದ್ಬಿಟ್ರೆ ನನ್ನ ಸಾವನ್ನ ತಡಿಬಹುದು ಅಂತ. ದೇವಕಿಯನ್ನ ಕೊಂದ ಮಾತ್ರಕ್ಕೆ ಸಾವನ್ನ ತಡೆಯಕ್ಕಾಗೋದಿಲ್ಲ. ಯಾಕಂದ್ರೆ ಸಾವು ಅನ್ನೋದು ಯಾರ ಮೂಲಕನೋ ಭಗವಂತ ಅದನ್ನ ಮಾಡಿಸ್ತಾನೆ. ಈಗ ದೇವಕಿಯ ಅಷ್ಟಮ ಗರ್ಭದಿಂದ ಮಾಡ್ಬೇಕು ಅಂತ ಭಗವಂತ ಡಿಸೈಡ್ ಮಾಡಿದ್ರೆ ತಾನೇ ಖುದ್ದಾಗಿ ಬಂದು ಮಾಡ್ತಾನೆ ಸಂಹಾರ, ಯಾರು ಅದನ್ನ ತಡೆಯಕ್ಕಾಗೋದಿಲ್ಲ. ಎಷ್ಟು ಹೇಳಿದ್ರು ಕಂಸನಿಗೆ ಅರ್ಥನೇ ಆಗ್ಲಿಲ್ಲ. ವಸುದೇವ ಏನ್ ಮಾಡ್ತಾನೆ, ಇನ್ನೊಂದು ವಿಧಾನವನ್ನ, ಇನ್ನೊಂದು ನೀತಿಯನ್ನ ಅನುಸರಿಸ್ತಾನೆ. ಏನು ಆ ನೀತಿ? ದೇವಕಿಯನ್ನ ಕೊಲ್ಲಬೇಡ, ದೇವಕಿಯಿಂದ ನಿನ್ಗೆ ಯಾವ ತೊಂದರೆ ಇಲ್ಲ. ದೇವಕಿಗೆ ಹುಟ್ಟುವಂತ 8ನೇ ಮಗು ತಾನೆ. ಸರಿ, ನಾನು ಒಂದು ಕೆಲಸ ಮಾಡ್ತೀನಿ, ದೇವಕಿ ಪ್ರತಿ ವರ್ಷ ಮಗುಗೆ ಜನ್ಮ ಕೊಡ್ತಾ ಇದ್ದಂಗೆನೆ ಆ ಮಗುವನ್ನ ನಾನು ನಿನ್ಗೆ ತಂದು ಒಪ್ಪಿಸ್ತೀನಿ ಅಂತ ವಸುದೇವ ಒಪ್ಕೊಳ್ತಾನೆ. ಸರಿ, ಏನಾಯ್ತು, ದೈವೇಚ್ಛೆ ಮನುಷ್ಯ ದೇವಕಿ ಮೊದಲನೇ ಮಗುಗೆ ಜನ್ಮವನ್ನ ಕೊಡ್ತಾಳೆ, ಕೀರ್ತಿಮಾನ್ ಆ ಮಗುವಿನ ಹೆಸರು. ಸೊ ವಸುದೇವ ಅದನ್ನ ತಂದು ಒಪ್ಪಿಸ್ತಾನೆ ಕಂಸನಿಗೆ. ಕಂಸನಿಗೆಲ್ಲ ಒಂದ್ ಕಡೆ ಒಂದು ಸತ್ವ ಗುಣ ಜಾಗೃತಿ ಆಗುತ್ತೆ. ಹೇಳ್ತಾನೆ, ಬೇಡ ಇದರಿಂದ ನನ್ಗೇನ್ ತೊಂದರೆ ಇಲ್ಲ, ಸರಿ ನೀನ್ ಇದನ್ನ ಮಗುನ್ ಕರ್ಕೊಂಡು ಹೋಗು ಅಂತ ಹೇಳಿ ವಸುದೇವನ ಕಳ್ಸಿಕೊಟ್ಬಿಡ್ತಾನೆ. ವಸುದೇವ ಆ ಕಡೆ ಹೋಗ್ತಿದ್ದಂಗೆ ನಾರದ ಮುನಿ ಈ ಕಡೆ ಬರ್ತಾರೆ. ಕಂಸನಿಗೆ ಒಂದು ರಹಸ್ಯ ಹೇಳ್ತಾರೆ, ನೋಡು ಕಂಸ, ಆಕಾಶ ಮಾರ್ಗವಾಗಿ ಬರ್ತಾ ಇರ್ಬೇಕಾದ್ರೆ ದೇವತೆಗಳೆಲ್ಲ ಸೇರಿ ಒಂದು ಸಭೆ ನಡೆಸ್ತಾ ಇದ್ರು. ಬ್ರಹ್ಮದೇವರು ಮುಖ್ಯಸ್ಥ. ಒಂದು ರಹಸ್ಯ ಚರ್ಚೆ ನಡೀತಾ ಇತ್ತು. ಕಂಸನ್ನ ಕೊಲ್ಲೋದಿಕ್ಕೆ ಭಗವಂತ ಆವಿರ್ಭಾವ ಮಾಡ್ತಾ ಇದ್ದಾನೆ ಈ ಭೌತಿಕ ಜಗತ್ತಲ್ಲಿ ಅಂತ ಮಾತಾಡ್ಕೊಳ್ತಾ ಇದ್ರು ಅಂತ ಹೇಳ್ಬಿಡ್ತಾರೆ ಕಂಸನಿಗೆ ನಾರದ ಮುನಿ. 8ನೇ ಮಗು ಅಂತ ಹೇಳಿದಾರಲ್ವಾ, ಆದ್ರೆ ಈ ದೇವತೆಗಳ ಲೆಕ್ಕಾಚಾರದಲ್ಲಿ ಇದೇ 8ನೇ ಮಗು ಆಗಿದ್ರೆ ಏನ್ ಮಾಡ್ಬೇಕು ನೀನು? ಅದಕ್ಕೆ ಆ ಮಗುನ ಬಿಡ್ಬೇಡ, ಕೊಂದ್ಬಿಡು ಅಂತ ಹೇಳ್ತಾರೆ. ನಾರದ ಉದ್ದೇಶ ಏನಿತ್ತು ಅಂದ್ರೆ ಆದಷ್ಟು ಬೇಗ ಕಂಸನ ಪಾಪ ತುಂಬಬೇಕು, ಭಗವಂತ ಈ ಭೌತಿಕ ಜಗತ್ತಿಗೆ ಬರ್ಬೇಕು, ನಮ್ಮನ್ನೆಲ್ಲ ಉದ್ಧಾರ ಮಾಡ್ಬೇಕು ಅನ್ನೋದು ನಾರದರ ಉದ್ದೇಶ ಇತ್ತು. ಈ 6 ಜನ ಮಕ್ಕಳನ್ನು ಯಾರು ಕಂಸ ಕೊಲ್ತಾನಲ್ಲ, ಈ 6 ಜನ ಮಕ್ಕಳು ಷಡ್ಗರ್ಭರು ಹಿಂದೆ ನಾನು ಹೇಳಿದೆ ಕತೆ, ಅದೇನ್ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಆ ಷಡ್ಗರ್ಭರು ತಮ್ಮ ತಾತ ಅಂದ್ರೆ ಹಿರಣ್ಯಕಶಿಪುವಿನ ಶಾಪದಿಂದ ಮುಕ್ತರಾಗ್ಬೇಕಾಗಿತ್ತು. ಅದಕ್ಕೋಸ್ಕರ ದೇವಕಿ ಗರ್ಭದಲ್ಲಿ ಬಂದ್ರು. ಯಾಕಂದ್ರೆ ಅವರು ಭಗವಂತನ ಅಂದ್ರೆ ದೇವತೆಗಳನ್ನ ಆರಾಧನೆ ಮಾಡಿರ್ತಾರೆ, ಬ್ರಹ್ಮದೇವರನ್ನ ಸ್ತುತಿ ಮಾಡಿರ್ತಾರೆ. ಅದಕ್ಕೆ ಹಿರಣ್ಯಕಶಿಪು ಕೋಪ ಬರುತ್ತೆ, ಶಾಪ ಆಗ್ತಾನೆ. ಸೊ ಇಷ್ಟೆಲ್ಲ ಆಯ್ತು. ಈಗ ಕಂಸನಿಗೆ ಒಂದು ಭಯ ಶುರು ಆಯ್ತು. ನಿಂತರು ಕೃಷ್ಣನ ಬಗ್ಗೆನೇ ಯೋಚನೆ. ಕೃಷ್ಣ ಬರ್ತಾನೆ, ಕೊಲ್ತಾನೆ, ಅವ್ನು ತಿನ್ನುವಾಗ್ಲು, ಮಲಗುವಾಗ್ಲು, ಸ್ನಾನ ಮಾಡುವಾಗ್ಲು, ನಡಿಬೇಕಾದ್ರೆ ಭಗವಂತನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಆದ್ರೆ ವೈರ ಭಾವ ಇತ್ತು, ದ್ವೇಷ ಭಾವದಿಂದ ಭಗವಂತ ಸ್ಮರಣೆ ಮಾಡ್ತಾ ಇದ್ದ. ಸರಿ, ಏನ್ ಮಾಡಿದ್ರು, ವಸುದೇವ ಮತ್ತೆ ದೇವಕಿಯನ್ನ ತಂದು ಸೆರೆಮನೆಯಲ್ಲಿ ಹಾಕ್ಬಿಡ್ತಾನೆ. ಇದೆಲ್ಲ ಆಯ್ತು. ಪ್ರತಿ ವರ್ಷನೂ ಮಕ್ಕಳಾಗ್ತಿರುತ್ತೆ, ಅದನ್ನ ಕೊಲ್ತಿರ್ತಾನೆ. ಈ ಕಂಸನಿಗೆ ಸಹಾಯ ಮಾಡಕ್ಕೆ ಅಂತ ಕೆಲವು ರಾಕ್ಷಸರು ಇದ್ರು. ಈ ರಾಕ್ಷಸರನ್ನೇ ಕೃಷ್ಣ ಸಂಹಾರ ಮಾಡೋದು. ಕೆಲವು ಸಮಯ ಈ ಭೌತಿಕ ಜಗತ್ತಲ್ಲಿ ರಾಕ್ಷಸರ ರೂಪದಲ್ಲಿ ಕೆಲವು ಪುಣ್ಯ ಜೀವಿಗಳು ಬರ್ತಾರೆ. ರಾಕ್ಷಸ ರೂಪದಲ್ಲಿ ಇರ್ತಾರೆ, ಬಟ್ ಅವರೆಲ್ಲರೂ ಪುಣ್ಯ ಜೀವಿಗಳು. ಉದಾಹರಣೆಗೆ ಪೂತನಿ, ಬಕ, ಅರಿಷ್ಟಾಸುರ, ಧೇನುಕಾಸುರ, ಪ್ರಲಂಬಾಸುರ, ಇವರೆಲ್ಲರೂ ಭಗವಂತನಿಂದಲೇ ನೇರವಾಗಿ ಹತರಾಗ್ತಾರೆ. ಅಂದ್ರೆ ಸಾಮಾನ್ಯ ಜೀವಿಗಳಲ್ಲ, ಆದ್ರೆ ಭಗವಂತನನ್ನ ವೈರ ಭಾವದಿಂದ, ದ್ವೇಷ ಭಾವದಿಂದ ಸ್ಮರಣೆ ಮಾಡಿರ್ತಾರೆ. ಭಗವಂತ ಏನ್ ಮಾಡ್ತಾನೆ, ಭಗವಂತ
ಯಾವುದೋ ಒಂದು ಭಾವದಲ್ಲಿ ನನ್ನ ಸ್ಮರಣೆ ಮಾಡು. ಆದ್ರೆ ನಮ್ಮ ಸಂಪ್ರದಾಯದಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ನಾವು ಯಾವಾಗ ಭಗವಂತನ ಪ್ರೇಮ ಭಾವದಿಂದ ಪ್ರೀತಿ ಮಾಡ್ತೀವೋ ಆಗ ಭಗವಂತ ಏನ್ ಮಾಡ್ತಾನೆ, ಭಕ್ತರಿಗೆ ಅಧೀನ ಆಗ್ಬಿಡ್ತಾನೆ. ಭಕ್ತರಿಗೆ ಭಗವಂತ ಅಧೀನ ಆಗ್ಬಿಡ್ತಾನೆ, ಯಾಕಂದ್ರೆ ಪ್ರೇಮ ಭಾವ ಇರುತ್ತೆ ಅದರಲ್ಲಿ, ಅದು ಇಷ್ಟ ಭಗವಂತನಿಗೆ. ಅದಕ್ಕೆ ಮುಖ್ಯವಾಗಿ 12 ರಸಗಳನ್ನ ಚರ್ಚೆ ಮಾಡ್ತಾರೆ. ಆ 12 ರಸದಲ್ಲಿ 7 ಗೌಣ ರಸಗಳು, 5 ಮುಖ್ಯ ರಸಗಳು: ಶಾಂತ, ದಾಸ್ಯ, ವಾತ್ಸಲ್ಯ, ಸಖ್ಯ, ಮಾಧುರ್ಯ. ಈ 5 ಪ್ರೇಮ ರಸದಲ್ಲಿ ನಾವು ಭಗವಂತನನ್ನ ಆರಾಧನೆ ಮಾಡಬೇಕು. ಕಂಸನ್ ತರ ಅಲ್ಲ, ಪೂತನಿ ತರ ಅಲ್ಲ. ಆದ್ರೆ ಭಗವಂತ ಅವರಿಗೂ ಕೂಡ ಮೋಕ್ಷ ಕೊಡ್ತಾನೆ. ಆದ್ರೆ ಆ ಮೋಕ್ಷ ನಮಗೆ ಅವಶ್ಯಕತೆ ಇಲ್ಲ, ನಮ್ಗೆ ಬೇಡ. ಮೋಕ್ಷಕ್ಕೋಸ್ಕರ ಭಗವಂತನ ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದು ಮಾಧುರ್ಯ ಭಾವ, ಸಖ್ಯ ಭಾವ. ಸೊ ಹೇಗೆ ಭಗವಂತನ ಜೊತೆ ಪ್ರಜವಾಸಿಗಳು ಸಖ್ಯ ಭಾವದಲ್ಲಿ ಪ್ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೋದು. ಈಗ 6 ಜನ ಗರ್ಭ ಮಕ್ಕಳನ್ನ ಕಂಸ ನೇರವಾಗಿ ತಾನೇ ಕೈಯಾರ ಕೊಂದು ಗೋಡೆಗೂ ಅಪ್ಪಳಿಸಿ ಕೊಂದು ಬಿಡ್ತಾನೆ. ಈಗ ಭಗವಂತ ಏನ್ ಮಾಡ್ತಾನೆ, 7ನೇ ಗರ್ಭ ಅಂದ್ರೆ ಶೇಷ, ಅನಂತ, ಬಲರಾಮ. ಸೊ ಬಲರಾಮನನ್ನ ದೇವಕಿ ಗರ್ಭದಲ್ಲಿ ತನ್ನ ಪೂರ್ಣ ಶಕ್ತಿ, ಅದು ಭಗವಂತನ ವಿಸ್ತೃತ ರೂಪ ಬಲರಾಮ. ಸೊ ಬಲರಾಮನ ದೇವಕಿ ಗರ್ಭದಲ್ಲಿ ಕಳಿಸ್ತಾನೆ. ದೇವಕಿಗೆ ಈ ಕಡೆ ಭಯ ಶುರು ಆಗ್ಬಿಡುತ್ತೆ. 6 ಜನ ಮಕ್ಕಳನ್ನ ಕೊಂದು ಬಿಟ್ಟಿದ್ದಾನೆ, 7ನೇ ಮಗು ಬೆಳೀತಾ ಇದೆ, ಯಾವಾಗ ಇದನ್ನು ಕೊಂದು ಬಿಡ್ತಾನೋ ಅಂತ ಭಯ ಶುರು ಆಗ್ಬಿಡುತ್ತೆ. ಸೊ ವಸುದೇವನ ಹೃದಯದಲ್ಲಿ ಭಗವಂತ ಪ್ರಕಟಗೊಂಡು ತಾನೇ ನೇರವಾಗಿ ದೇವಕಿ ಗರ್ಭಕ್ಕೆ ಪ್ರವೇಶ ಮಾಡ್ತಾನೆ ತನ್ನ ವಿಸ್ತೃತ ರೂಪದಲ್ಲಿ. ಇನ್ನು 8ನೇ ಗರ್ಭ ಭಗವಂತ ಅವತಾರ ಮಾಡಿಲ್ಲ, 7ನೇ ಗರ್ಭ ಬಲರಾಮ. ಸೊ ದೇವಕಿ ಭಯದಲ್ಲಿ ಭಗವಂತ ಸ್ಮರಣೆ ಮಾಡ್ತಾ ಇರ್ತಾಳೆ, ಅಯ್ಯೋ ಏನ್ ಈ ಮಗು ಕಥೆ ಏನಾಗುತ್ತೆ. ಭಗವಂತ ಅದನ್ನ ಅರ್ಥ ಮಾಡ್ಕೊಂಡು ಯೋಗಮಾಯೆಗೆ ಆಜ್ಞೆ ಮಾಡ್ತಾನೆ. ಯೋಗಮಾಯೆ ಭಗವಂತನ ಶಕ್ತಿ. ಶಕ್ತಿವಂತನಿಗೂ ಶಕ್ತಿಗೂ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಶಕ್ತಿವಂತನ ಅಧೀನ. ಶಕ್ತಿ ಅಂದ್ರೆ ಈಗ ಶಾಕ್ತರು ಅಂತ ಹೇಳ್ತಾರೆ ನೋಡಿ. ಶಾಕ್ತರು ದೇವಿ, ಕಾಳಿ, ದುರ್ಗೆ, ಚಂಡಿ, ಚಾಮುಂಡಿನ ಆರಾಧನೆ ಮಾಡ್ತಾರೆ, ಹೌದಾ? ಶಾಕ್ತರು ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ, ದುರ್ಗೆ ದೇವಸ್ಥಾನಕ್ಕೆ ಹೋಗ್ತಾರೆ, ಕಾಳಿ. ಇವರೆಲ್ಲರೂ ಭಗವಂತನ ಅಧೀನ ಶಕ್ತಿರು. ಶಕ್ತಿಗೂ ಶಕ್ತಿವಂತನಿಗೂ ಏನು ವ್ಯತ್ಯಾಸ ಇಲ್ಲ. ಈಗ ಜೀವನಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ ಗುಣದಲ್ಲಿ. ಗುಣಾತ್ಮಕವಾಗಿ ನಾವು ಮತ್ತೆ ಭಗವಂತ ಒಂದೇ. ಸಮುದ್ರದ ಹನಿ ನೀರಿಗೂ ಏನು ವ್ಯತ್ಯಾಸ ಇಲ್ಲ ಗುಣದಲ್ಲಿ, ಆದ್ರೆ ಪರಿಮಾಣದ ವ್ಯತ್ಯಾಸ ಇರುತ್ತೆ. ಕೃಷ್ಣ ತನ್ನ ಅಂತರಂಗ ಶಕ್ತಿ ಯೋಗಮಾಯೆಗೆ ಆಜ್ಞೆ ಮಾಡ್ತಾನೆ, ಹೋಗು ದೇವಕಿ ಗರ್ಭದಲ್ಲಿರುವಂತಹ ಮಗುವನ್ನ ರೋಹಿಣಿ ಗರ್ಭಕ್ಕೆ ಸ್ಥಳಾಂತರ ಮಾಡು, ವರ್ಗಾವಣೆ ಮಾಡು. ಕಂಸ ಭಯದಲ್ಲಿ ಬರ್ತಾನೆ, 7ನೇ ಗರ್ಭ ಯಾವಾಗ ಬಂದ್ಬಿಡುತ್ತೋ. ಪ್ರತಿಯೊಂದು ಮಗುನು ಕೊಲ್ತಾ ಇದ್ದ ನಿರ್ದಾಕ್ಷಿಣ್ಯವಾಗಿ. ಬಂದು ನೋಡ್ತಾನೆ 7ನೇ ಗರ್ಭ ಇಲ್ಲ, ಗರ್ಭದಲ್ಲಿ ಗರ್ಭಪಾತ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಹೊರಟೋಗ್ಬಿಡ್ತಾನೆ. ಗರ್ಭಪಾತ ಆಗಿರೋದಲ್ಲ, ಅದು ರೋಹಿಣಿ ಗರ್ಭದಲ್ಲಿ ಬೆಳೀತಾ ಇದ್ದಾನೆ ಶೇಷ. ಅಲ್ಲಿ ಯೋಗಮಾಯೆ ರೋಹಿಣಿ ಗರ್ಭದಲ್ಲಿ ಮಗಳಾಗಿ ಹುಟ್ಟಿರ್ತಾಳೆ. ಆ ಮಗಳನ್ನ ದೇವಕಿ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡು, ಎಕ್ಸ್ಚೇಂಜ್. ಹಾಗ ನೋಡ್ಕೊಂಡ್ರೆ ಬಲರಾಮ ದೇವಕಿ ಗರ್ಭದಲ್ಲೇ ಫಸ್ಟ್ ಬಂದಿದ್ದು, ಆಮೇಲೆ ಅದನ್ನ ರೋಹಿಣಿ ಗರ್ಭಕ್ಕೆ ವರ್ಗಾವಣೆ ಮಾಡ್ತಾರೆ. ಇಷ್ಟ ಆದ್ಮೇಲೆ ದೇವತೆಗಳು ಪ್ರಕಟ ಆಗ್ತಾರೆ. ರಾತ್ರಿ ಯಾರಿಗೂ ಗೊತ್ತಿಲ್ದಂಗೆ ಅದೃಶ್ಯವಾಗಿ ದೇವತೆಗಳು ಕಂಸನ ಕಾರಾಗೃಹಕ್ಕೆ ಬರ್ತಾರೆ. ಯಾರೆಲ್ಲ ಬರ್ತಾರೆ? ಬ್ರಹ್ಮ ಬರ್ತಾರೆ, ಶಿವ ಬರ್ತಾರೆ, ನಾರದ ಬರ್ತಾರೆ, ಅಸಿತ್ರ ಬರ್ತಾರೆ, ದೇವಲರು ಬರ್ತಾರೆ, ಸಮಸ್ತ ಇಂದ್ರ ಬರ್ತಾನೆ, ಚಂದ್ರ ಬರ್ತಾನೆ, ವಾಯು, ವರುಣ ಎಲ್ಲ ದೇವತೆಗಳು ಬರ್ತಾರೆ. ಸಮಸ್ತ ದೇವತೆಗಳು ಬಂದು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಸೊ ಇಲ್ಲಿಂದ ಏನ್ ಪ್ರಾರ್ಥನೆ ಮಾಡ್ತಾರೆ ಅದನ್ನ ನಾವು ಯಥಾಶಕ್ತಿ ಯಥಾಮತಿ ಚರ್ಚೆ ಮಾಡ. ವಾಂಛಾ ಕಲ್ಪತರುಭ್ಯಃ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಈಗ ನಾವೆಲ್ಲರೂ ಏನೋ ಒಂದು ಹುಡುಕಾಡ್ತಾ ಇದ್ದೀವಿ. ಏನಕ್ಕೆ ಹುಡುಕಾಡ್ತಾ ಇದ್ದೀವಿ? ಸುಖಕ್ಕೋಸ್ಕರ ಹುಡುಕಾಡ್ತಾ ಇದ್ದೀವಿ, ಹೌದಾ?
ಒಬ್ಬ ಕಳ್ಳನು ಕೂಡ ಸುಖಕ್ಕೋಸ್ಕರ ಹುಡುಕಾಡ್ತಾ ಇರ್ತಾನೆ, ಒಬ್ಬ ಧರ್ಮಿಷ್ಠನು ಸುಖಕ್ಕೋಸ್ಕರ ಹುಡುಕಾಡ್ತಾ ಇರ್ತಾನೆ, ಒಂದ್ ಸೊಳ್ಳೆ ಕ್ರಿಮಿ ಕೀಟಗಳು ಕೂಡ ಸುಖಕ್ಕೋಸ್ಕರ ಹುಡುಕಾಡ್ತಾ ಇದ್ದಾರೆ. ಆದ್ರೆ ಸುಖ ಇಲ್ಲದೆ ಗೊತ್ತಿಲ್ಲ ಯಾರಿಗೂ. ಯಾರಿಗ್ ಗೊತ್ತು ಸುಖ ಇಲ್ಲಿದೆ ಅಂತ? ಗೊತ್ತಿದ್ರೆ ಎಲ್ಲರೂ ಹೋಗಿ ಹುಡುಕೋ ಬರ್ತಾ ಇದ್ರಲ್ವಾ. ಒಬ್ಬೊಬ್ಬರ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಒಬ್ಬೊಬ್ಬನಿಗೆ ಸುಖ. ಸತ್ವಗುಣದಲ್ಲಿರೋನ್ಗೊಂಥರ ಸುಖ, ರಜೋಗುಣದಲ್ಲಿರೋನ್ಗೊಂಥರ, ತಮೋಗುಣದಲ್ಲಿರೋನ್ಗೊಂಥರ ಸುಖ. ಒಬ್ಬನಿಗೆ ಕುಡುಕನಿಗೆ ಕುಡಿಯೋದು ಸುಖ, ಇನ್ನೊಬ್ಬನಿಗೆ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಸುಖ, ಸುತ್ತಾಡೋ ಸುಖ. ಒಬ್ಬೊಬ್ರಿಗೊಂಥರ ಸುಖ ಇದೆ. ದೇವತೆಗಳು ಹೇಳ್ತಾರೆ, ಇದು ಸುಖವನ್ನ ಹುಡುಕುವುದು ಬದುಕಿನ ಚಿಂತನಶೀಲ ವಿಧಾನ. ಯಾರನ್ನ ಕೇಳಿ, ಯಾಕಪ್ಪ ಬೇಜಾರಾಗಿದ್ಯಾ? ಅಯ್ಯೋ ಏನ್ ಹೇಳಿ, ಸುಖನೇ ಹೇಳಿ. ಸುಖಕ್ಕೋಸ್ಕರ ಒದ್ದಾಡ್ತಾ ಇದ್ದಾನೆ ಹಗಲು ರಾತ್ರಿ, ಅದ್ರ ಹೇಳ್ತಾನೆ ಸುಖನೇ ಇಲ್ಲ. ಯಾಕೆ? ಭೌತಿಕ ಜಗತ್ತಲ್ಲಿ ಸುಖ ಇಲ್ಲಪ್ಪ. ಇದನ್ನ ಪ್ರತಿ ಸಲನೂ ಹೇಳ್ತಾರೆ, ಭೌತಿಕ ಜಗತ್ತಲ್ಲಿ ಸುಖ ಇಲ್ಲ, ಸುಖ ಇಲ್ಲ, ಸುಖ ಇಲ್ಲ. ನೀವ್ ಎಷ್ಟೇ ಹುಡುಕಾಡಿ ತಲೆ ಕೆಳಗಡೆ ಮಾಡಿ ಹುಡ್ಕೋದ್ರು ಕೂಡ ನಮಗೆ ಸುಖ ಕಾಣಿಸೋದೇ ಇಲ್ಲ, ಪಡೆಯೋದಿರ್ಲಿ. ಆಮೇಲೆ ಸುಖ ಎಲ್ಲಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದ್ರೆ ದೇವತೆಗಳು ಹೇಳ್ತಾರೆ, ಕೃಷ್ಣನೇ ಪರಮ ಪರಿಪೂರ್ಣ ಸತ್ಯ. ಸಂಪೂರ್ಣವಾಗಿ ಯಾರು ಕೃಷ್ಣ ಪ್ರಜ್ಞನಾಗಿರ್ತಾನೆ ಅವನು ಮಾತ್ರ ಸುಖವನ್ನ ಪಡಿಬಹುದು. ಕಂಸನಿಗೆ ಎಷ್ಟೇ ಆಸ್ತಿ ಐಶ್ವರ್ಯ ಇರ್ಲಿ, ಜರಾಸಂಧನ ಮರೆತ ಮುಂದೆ, ಜರಾಸಂಧ ಆ ಕಾಲಕ್ಕೆ ಮಹಾಶ್ರೇಷ್ಠ ವೀರ, ಹಿರಣ್ಯಕಶಿಪುಗಳೇ ಏನ್ ಇರ್ಲಿಲ್ಲ ಅವ್ರ ಹತ್ರ, ಎಲ್ಲ ಇತ್ತು. ದೇವತೆಗಳೆಲ್ಲ ಚಿಟಿಕೆ ಹೊಡೆದು ಓಡ್ ಬಂದು ಮುಂದೆ ನಿಂತ್ಕೊಳ್ತಾ ಇದ್ರು. ಎಲ್ಲ ಇದ್ರು ಕೂಡ ಅವನಿಗೆ ಸುಖ ಇರಲಿಲ್ಲ. ಯಾರು ಕೃಷ್ಣ ಪ್ರಜ್ಞಾವಂತನಾಗ್ತಾನೆ, ಯಾರು ಭಗವಂತ ಅಂತ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಅವನಿಗೆ ಮಾತ್ರ ಸುಖ. ದೇವತೆ ಹೇಳೋ ಮಾತಿದು. ಯಾಕಂದ್ರೆ ಕೃಷ್ಣ ಸಂಪೂರ್ಣ ಸತ್ಯ, ಪರಿಪೂರ್ಣ ಸತ್ಯ. ಸತ್ಯಕ್ಕೆ ಏನು ಡೆಫಿನೇಷನ್ ಕೊಡ್ಬೋದು ಅಂದ್ರೆ, ಈಗ ವಿಧಾನಸೌಧ ಬೋರ್ಡ್ಗಳಲ್ಲಿ ಹಾಕಿರ್ತಾರೆ ಗೋಡೆಗಳಲ್ಲಿ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಂ ಏವ ಜಯತೆ, ಸತ್ಯವೇ ಗೆಲ್ಲುತ್ತೆ ಅಂತ. ಹೌದಾ? ನಾನೃತಂ ನ ಅನೃತಂ. ಋತಂ ಅಂದ್ರೆ ಪರಮ ಸತ್ಯ, ನ ಅನೃತಂ ಅಂದ್ರೆ ಪರಮ ಸುಳ್ಳು. ಸತ್ಯಂ ಏವ ಜಯತೆ ಹಾಕಿದ್ದಾರೆ ಬೋರ್ಡ್ ಅಲ್ಲಿ. ಯಾಕೆ ನಾನೃತಂ ಹಾಕ್ಲಿಲ್ಲ? ಅರ್ಧ ಮಾತ್ರ ಸಾಕು ನಮಗೆ. ಆಯ್ತು, ಅರ್ಧನಾದ್ರೂ ಸರಿ ತಿಳ್ಕೊಂಡಿದೀವಿ. ಹೋಗ್ಲಿ, ಸತ್ಯ ಅಂದ್ರೆ ಏನು ಗೊತ್ತಿಲ್ಲ. ಸತ್ಯ ಅಂದ್ರೆ ಇದ್ದಂಗೆ ಹೇಳೋದು ಸತ್ಯ ಅಲ್ಲ. ಯಾವುದು ಭಗವಂತನಿಗೆ ಸಂಬಂಧಿಸಿದೆ ಇದೆ ಅದು ಮಾತ್ರ ಸತ್ಯ. ಭಗವಂತನಿಗೆ ಸಂಬಂಧಿಸಿದದ್ದು ಯಾವುದು ಕೂಡ ಸತ್ಯ ಅಲ್ಲ. ಮತ್ತೆ ಮಾಯಾ ಅಂದ್ರೆ ಅರ್ಥನೂ ಅದೇ. ಮಾ ಅಂದ್ರೆ ನೆಗೆಟಿವ್ ವರ್ಡ್, ಅದು ಮಾ ಇಲ್ಲ, ಬೇಡ, ಆತರ. ಯಾವುದು ಅಲ್ವೋ ಅದು ಮಾಯ, ಯಾವುದು ಭಗವಂತನಿಗೆ ಸಂಬಂಧಿಸಲ್ವೋ ಅದು ಮಾಯ. ನಿರ್ಬಂಧ ಕೃಷ್ಣ ಸಂಬಂಧ ಯುಕ್ತ ವೈರಾಗ್ಯ ಮುಚ್ಚತೆ. ಯಾವುದು ಕೃಷ್ಣ ಸಂಬಂಧಿಸಿಲ್ಲ ಅದು ಮಾಯ. ದೇವತೆಗಳು ಹೇಳ್ತಾರೆ, ನೀನು ಪರಮ ಸತ್ಯ. ಭೂತಕಾಲದಲ್ಲೂ ಸತ್ಯ, ವರ್ತಮಾನದಲ್ಲೂ ಸತ್ಯ, ಭವಿಷ್ಯದಲ್ಲೂ ಸತ್ಯ. ನಾನು ಇದ್ದೆ, ಈಗ ನಾನು ಹೇಳ್ಬೋದು, ಈಗ ನಾನು 5 ವರ್ಷದ ಹಿಂದೆ, 10 ವರ್ಷದ ಹಿಂದೆ, 20 ವರ್ಷದ ಹಿಂದೆ, ಸತ್ಯನಾ ಅದು? ಈ ದೇಹ ಇತ್ತಾ? ದೇಹ ಬದಲಾವಣೆ ಆಗ್ತಾ ಇದೆ ಅಲ್ವಾ? ಆದ್ರೆ ಯಾರೋ ಒಬ್ಬ ಒಳಗಡೆ ಬದಲಾವಣೆ ಆಗದೆ ಇರೋನು ಅವಿಕಾರಿ ಒಬ್ಬ ಕೂತಿದ್ದಾನೆ ಒಳಗಡೆ, ಅವನು ಜೀವಾತ್ಮ ಅಂತ ಕರೀತಾರೆ. ಅವನಿಗೆ ಬದಲಾವಣೆ ಇಲ್ಲ, ಬಟ್ ಅವನ ಬಗ್ಗೆ ನಾವೇನು ತಿಳ್ಕೊಂಡಿಲ್ಲ. ನಾವು ತಿಳ್ಕೊಂಡಿದ್ದು ಬರೀ ದೇಹದ ಬಗ್ಗೆ. ನಾನ್ ಋತಂ, ಅನೃತಂ, ಇದು ಸತ್ಯ ಅಲ್ಲ. ಅದಕ್ಕೆ ಮೊದಲನೇ ಪದ ದೇವತೆಗಳು ಹೇಳಿದ್ದು, ಕೃಷ್ಣ ದೇವತಮ ಪರಮ ಪುರುಷ, ಅವನೇ ಪರಮ ಸತ್ಯ. ಅದನ್ನೇ ಹೇಳುದು ಕೃಷ್ಣ ಪುಸ್ತಕ ಪ್ರಭುಪಾದರು ಬರೆದಿಯಾರಲ್ವಾ, ಕೃಷ್ಣ ದೇವತಮ ಪರಮ ಪುರುಷ. ಶಕ್ತಿ ಅಲ್ಲ, ಶಕ್ತಿವಂತ. ಸೃಷ್ಟಿಗೆ ಮುಂಚೆನೂ ಇದ್ದವನು ಭಗವಂತ, ಸೃಷ್ಟಿನ ಪಾಲನೆ ಮಾಡ್ತಾವನು ಭಗವಂತ, ಸೃಷ್ಟಿಯನ್ನ ಲಯ ಮಾಡುವವನೂ ಭಗವಂತ. ಆದ್ರೆ ತನ್ನ ವಿಸ್ತೃತ ರೂಪದಲ್ಲಿ ಮಾಡ್ತಾನೆ. ವಿಸ್ತೃತ ರೂಪ ಅಂದ್ರೆ ಎಕ್ಸ್ಪಾನ್ಷನ್. ಬ್ರಹ್ಮನಾಗಿ, ಶಿವನಾಗಿ, ವಿಷ್ಣು ಆಗಿ, ಇನ್ನಿತರ ದೇವತೆಗಳಾಗಿ ತನ್ನ ವಿಸ್ತೃತ ರೂಪದಲ್ಲಿ ಭಗವಂತ ಈ ಸೃಷ್ಟಿ ಕಾರ್ಯವನ್ನ, ಪ್ರಳಯ ಲೀಲೆಯನ್ನ, ಪಾಲನೆಯನ್ನ ಮಾಡ್ತಾನೆ. ಈ ಭೌತಿಕ ಜಗತ್ತು ಒಂದು ವೃಕ್ಷ ಇದ್ದ ಹಾಗೆ. ಭೌತಿಕ ಜಗತ್ತು ಒಂದು ವೃಕ್ಷ, ಮರ.
ವೃಕ್ಷ ಅಂದ್ರೆ ಅರ್ಥನೇ ಅದು. ಕ್ಷಯ ಅಂದ್ರೆ ಕ್ಷಯತಿ, ನಾಶ ಆಗುತ್ತೆ. ವೃ ವೃ ಅಂದ್ರೆ ಬೆಳೆಯೋದು ಅಂತ. ಬೆಳೆದ ಮೇಲೆ ಅದು ನಾಶ ಆಗುತ್ತೆ. ವೃಕ್ಷ ಅಂದ್ರೆ ಸಂಸ್ಕೃತದಲ್ಲಿ ಅದೇ, ಬೆಳೆದು ನಾಶವಾಗುವುದು ಅಂತ, ಕಡ್ದಾಕೋದು ಅಂತ. ಈ ಭೌತಿಕ ಜಗತ್ತು ಬೆಳೆಯುತ್ತೆ, ಸ್ವಲ್ಪ ಕಾಲ ಇರುತ್ತೆ, ಮತ್ತೆ ನಾಶ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಎರಡು ಪಕ್ಷಿಗಳು ಇದಾವೆ. ಈ ಭೌತಿಕ ಜಗತ್ತು ಒಂದು ಮರ ಇದ್ದಾಗೆ ಅಲ್ಲಿ ಎರಡು ಪಕ್ಷಿಗಳು ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇರೋದು. ಆ ಎರಡು ಮರದಲ್ಲಿ ಸಾರಿ ಆ ಮರದಲ್ಲಿ ಎರಡು ಪಕ್ಷಿಗಳು. ಭೌತಿಕ ಜಗತ್ತು ಒಂದು ಮರ ಇದ್ದಾಗೆ, ವೃಕ್ಷ. ಅಲ್ಲಿ ಎರಡು ಪಕ್ಷಿಗಳಿದೆ. ಒಂದು ಪಕ್ಷಿ ಭೋಗಿಸ್ತಾ ಇದೆ ಕರ್ಮ ಫಲವನ್ನ, ಸುಖವನ್ನು ದುಃಖವನ್ನು ಭೋಗಿಸ್ತಾ ಇದೆ. ಇನ್ನೊಂದು ತಟಸ್ಥಾಗಿ ಕೂತು ನೋಡ್ತಾ ಇದೆ. ಭಗವಂತನಿಗೆ ಭೌತಿಕ ಜಗತ್ತಿನ ನಡುವೆ ಯಾವ ಸಂಬಂಧ ಇಲ್ಲ. ಆಯ್ತಾ? ಭೌತಿಕ ಜಗತ್ತಿಗೆ ಭಗವಂತನಿಗೆ ಯಾವ ಸಂಬಂಧ ಇಲ್ಲ. ಯಾಕಂದ್ರೆ ಭೌತಿಕ ಜಗತ್ತನ್ನ ನಿರ್ವಹಣೆ ಮಾಡುವವರು ಶಕ್ತಿಗಳು. ಅದನ್ನೇ ದುರ್ಗಾ, ಚಂಡಿ, ಚಾಮುಂಡಿ, ಕಾಳಿ, ಭದ್ರೆ. ಭೌತಿಕ ಜಗತ್ತನ್ನ ನಿಯಮನ ಮಾಡುವವರು ಅದನ್ನೇ ಮಾಯಾ ಶಕ್ತಿ ಅಂತ ಹೇಳ್ತೀವಲ್ಲ ನಾವು. ಸೊ ಭೌತಿಕ ಜಗತ್ತು ಮಾಯಾ ಶಕ್ತಿಯ ಚಕ್ರದ ಮೇಲೆ ಓಡ್ತಾ ಇದೆ. ಶುದ್ಧ ಭಕ್ತನಿಗೂ ಈ ಭೌತಿಕ ಜಗತ್ತಿಗೂ ಯಾವ ಸಂಬಂಧ ಇಲ್ಲ, ಯಾವ ಸಂಬಂಧ ಇಲ್ಲ. ಹೇಗೆ ಆಕಾಶದಲ್ಲಿ ಮೋಡ ಕಾಣಿಸ್ತದೆ ಅಲ್ವಾ? ಆಕಾಶದಲ್ಲಿ ಮೋಡ ಕಾಣಿಸ್ತದೆ, ಆದ್ರೆ ಆಕಾಶ ಬೇರೆ, ಮೋಡ ಬೇರೆ. ನಮ್ಗೆ ಕಾಣಿಸೋದೇನು? ಆಕಾಶದಲ್ಲಿ ಮೋಡ ಇದೆ ಅಂತ ಕಾಣಿಸುತ್ತೆ. ಆಕಾಶದಲ್ಲಿ ಮೋಡ ಇಲ್ಲ, ಆಕಾಶದ ಭಿನ್ನ ಭಾಗ ಮೋಡ. ಹಾಗೆ ದೇಹದಲ್ಲಿ ಜೀವ ಇದ್ರೂ ಕೂಡ ದೇಹಕ್ಕೂ ಜೀವನಿಗೂ ಯಾವ ಸಂಬಂಧ ಇಲ್ಲ ಅಲ್ವಾ? ನಾವು ಈಗ ಟಿವಿಗಳಲ್ಲಿ ಕತೆ ಕೇಳಿರ್ತೀವಿ, ನೋಡಿರ್ತೀವಿ. ಕಂಸ ಬಂದ, ಕೊಂದ, ಜೈಲಿಗೆ ಹೋದ, ಬಂದ, ಹೋದ. ಆದ್ರೆ ದೇವತೆಗಳು ಪ್ರಕಟ ಆಗಿ ಏನ್ ಪ್ರಾರ್ಥನೆ ಮಾಡಿದ್ರು, ಏನೋ ಒಂದೆರಡು ಮಾತುಗಳು ತೋರಿಸಿರ್ಬೋದು ನಮ್ಗೆ. ಆದ್ರೆ ಅದ್ರ ಒಳಾರ್ಥ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪ್ರಭುಪಾದರ ಪುಸ್ತಕನೇ ಓದ್ಬೇಕು. ಇಲ್ಲಾಂದ್ರೆ ನಮ್ಗೆ ಏನು ಅರ್ಥ ಆಗೋದಿಲ್ಲ. ಏನೋ ಅರ್ಥ ಆಯ್ತು ಅನ್ನೋಷ್ಟರಲ್ಲಿ ಅದು ಮಬ್ಬು, ಮತ್ತೆ ಕಾಣೆ ಆಗ್ಬಿಡುತ್ತೆ. ದೇವತೆಗೆ ಹೇಳ್ತಾರೆ, ಹೀಗೆ ಭಗವಂತ ದೇವಕಿ ಗರ್ಭದಲ್ಲಿ, ಅಂದ್ರೆ ಭಗವಂತ ಹೇಳ್ತದೆ, ಭಗವಂತನಿಗೆ ದೇವತೆಗೆ ಹೇಳ್ತಾ ಇದಾರೆ, ಪ್ರಾರ್ಥನೆ ಮಾಡ್ತಾರೆ. ಓ ಭಗವಂತ, ನೀನು ಧರ್ಮವನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಯದುಕುಲವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನೀನು ದೇವಕಿ ಗರ್ಭದಲ್ಲಿ ಪ್ರಕಟ ಆಗ್ತಾ ಇದೀಯಾ. ನೀನ್ ಸರ್ವ ಕಾರಣ. ಓ ನಮ್ಮ ಪ್ರೀತಿಯ ಪ್ರಭುವೇ, ನಿನ್ನ ಅನಂತ ರೂಪವನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಕಷ್ಟ. ದೇವತೆಗಳಿಗೇನೆ ಭಗವಂತನ ಅನಂತ ರೂಪವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬ್ರಹ್ಮ, ಶಿವ, ಇಂದ್ರ, ಚಂದ್ರ, ನಾರದರು, ಅಸಿತರು ಎಲ್ರು ಇದ್ದಾರೆ. ಸಾಮಾನ್ಯರಲ್ಲ ಇವ್ರು, ಯಾರು ಮಹಾಮಹಾಜನರು. ಆದ್ರೆ ಹೇಳ್ತಾ ಇದಾರೆ, ನಿನ್ನ ಅನಂತ ರೂಪವನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಆದರೆ ನೀನೇ ಇಳಿದು ಬರ್ತೀಯ ದರ್ಶನವನ್ನ ಕೊಡೋದಕ್ಕೆ. ಈಗ ಜಗನ್ನಾಥನಿಗೆ ಕೆಲವರಿಗೆ ಒಳಗಡೆ ಪ್ರವೇಶ ಇಲ್ಲ, ನಾನ್ ಹಿಂದೂಸ್ಗೆ ಒಳಗಡೆ ಪ್ರವೇಶ ಇಲ್ಲ. ಆದ್ರೆ ಏನಂತೆ, ನಾನೇ ಬರ್ತೀನಿ ದರ್ಶನ ಕೊಡೋದಿಕ್ಕೆ, ನಾನೇ ರಸ್ತೆಗೆ ಬರ್ತೀನಿ, ನಾನೇ ನಿಮ್ ಮುಂದೆ ಬರ್ತೀನಿ ದರ್ಶನ ಕೊಡೋದಿಕ್ಕೆ, ನಿಮ್ಮನ್ನ ನಾನ್ ನೋಡ್ತೀನಿ. ಇದು ಭಗವಂತನ ಕಾರುಣ್ಯ. ಭಗವಂತ ನೋಡಕ್ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ತನ್ನ ಹರ್ಷ ರೂಪದಲ್ಲಿ ಅಥವಾ ಭಗವಂತನ ಇನ್ಯಾವುದೋ ಅವತಾರದಲ್ಲಿ ತಾನೇ ಖುದ್ದಾಗಿ ಇಳಿದು ಬರ್ತಾನೆ. ಆದ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅವನನ್ನ. ಅಷ್ಟು ಸುಲಭವಾಗಿ ಭಗವಂತ ಅರ್ಥ ಆಗೋದಿಲ್ಲ. ಯಾರಿಗೆ ಸ್ವಲ್ಪ ಸುಕೃತಿ ಇದೆ, ಭಕ್ತರ ಸಂಘದಲ್ಲಿ ಇರ್ತಾರೆ, ಅಥವಾ ಭಗವಂತನ ಬಗ್ಗೆ ತಿಳ್ಕೊಬೇಕು ಅನ್ನೋ ಜಿಜ್ಞಾಸೆ ಮಾಡ್ತಾರೆ, ಅಂಥವ್ರಿಗೆ ಮಾತ್ರ ನೀನು ಪ್ರಕಟ ಆಗ್ತೀಯ. ಭಕ್ತಿಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತಃ ಜ್ಞಾತ್ವಾ ವಿಶದೇ ತದನಂತರಂ. ತಥೋ ಮಾಂ ತತ್ವತಃ, ಭಗವಂತನ ತರ್ಕದಿಂದ ಅರ್ಥ ಮಾಡ್ಕೊಳಕ್ ಬರೋದಿಲ್ಲ, ತಾತ್ವಿಕವಾಗಿ ಅರ್ಥ ಮಾಡ್ಕೋಬೇಕು. ಸೊ ಭಕ್ತರಿಗೆ ನಿನ್ನ ರೂಪ ಅದು ಅಲೌಕಿಕ ರೂಪ. ಆದ್ರೆ ಭಕ್ತರಲ್ಲದವರಿಗೆ ಒಂದು ಸಾಮಾನ್ಯ ರೂಪ. ಕುರುಕ್ಷೇತ್ರ ಯುದ್ಧ ಆಗ್ಬೇಕಾದ್ರೆ ಭಗವಂತ ಇದ್ದ ಮಧ್ಯದಲ್ಲಿ, ಆ ಕಡೆ ಪಾಂಡವರ ಸೈನ್ಯ, ಈ ಕಡೆ ಕೌರವರ ಸೈನ್ಯ. ಎಷ್ಟು ಜನಕ್ಕೆ ಕೃಷ್ಣ ಭಗವಂತ ಅಂತ ಅರ್ಥ ಆಯ್ತು? ನೋಡಿದ್ರು ಕೃಷ್ಣನ ಸರಿ, ಎಷ್ಟು ಜನಕ್ಕೆ ಅರ್ಥ ಆಯ್ತು? ಯಾರಿಗೂ ಅರ್ಥ ಆಗಿಲ್ಲ, ಪಾಂಡವರನ್ನ ಬಿಟ್ರೆ. ಯದು ಕುಲದವ್ರಿಗೇನೆ ಭಗವಂತ ಅಂತ ಅರ್ಥ ಆಗ್ಲಿಲ್ಲ. ಇವನೊಬ್ಬ ನಮ್ಮ ಕುಲದ ಒಬ್ಬ ಶ್ರೇಷ್ಠ ವ್ಯಕ್ತಿ,
ಅಸಂಖ್ಯ ಶಕ್ತಿವಂತ ಅಷ್ಟೇ ಅವ್ರು ಅರ್ಥ ಮಾಡ್ಕೊಂಡಿದ್ದು. ಭಗವಂತ ಅಂತ ಗೊತ್ತೇ ಆಗ್ಲಿಲ್ಲ. ಹಾಗಿರ್ಬೇಕಾದ್ರೆ ನಮ್ಮಂತ ಮೂಢರಿಗೆ ಭಗವಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ? ಹೇಗ್ ತಿಳ್ಕೋಬಹುದು ನಾವು ಭಗವಂತನ? ದೇವತೆಗಳು ಒಂದು ಉದಾಹರಣೆ ಕೊಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಇದನ್ನ ನೀವು ಉತ್ತರ ಕೊಡಿ, ಇದನ್ನ ನೀವು ಯೋಚನೆ ಮಾಡಿ. ಈಗ ನಾವು ಈ ಸಂಸಾರ ಸಾಗರವನ್ನ ದಾಟಬೇಕು, ಹೌದಾ? ದೇವತೆಗಳ ಬಾಯಲ್ಲಿ ಬರೋ ಮಾತುಗಳಿದು. ನಾವು ಈ ಸಂಸಾರ ಸಾಗರವನ್ನ ದಾಟಬೇಕು. ನಾನು ಈ ದಡದಲ್ಲಿ ಇದ್ದೀನಿ, ಆ ದಡಕ್ಕೆ ಹೋಗ್ಬೇಕು. ಓಕೆ, ನಾವೆಲ್ಲರೂ ಸಂಸಾರದ ಒಂದು ದಡದಲ್ಲಿ ಇದ್ದೀವಿ. ಸಂಸಾರ ಸಾಗರವನ್ನ ದಾಟಬೇಕು. ಅದಕ್ಕೆ ಒಂದು ನೌಕೆ ಬೇಕು, ದೋಣಿ. ಆ ದೋಣಿಯಲ್ಲಿ ಕೂತ್ಕೊಂಡು ಸಂಸಾರ ಸಾಗರವನ್ನ ದಾಟಿ ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಆ ದೋಣಿ ಆ ಕಡೆ ಹೋಗ್ಬಿಟ್ಟಿದೆ ಈಗ. ಮತ್ತೆ ಇಲ್ಲಿರೋರಿಗೆ ಆ ದೋಣಿಯ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿರೋರಿಗೆ, ಅಂದ್ರೆ ಭೌತಿಕ ಜಗತ್ತಲ್ಲಿ ಇರೋರಿಗೆ ಆ ದೋಣಿ ಲಭ್ಯ ಇಲ್ಲ ಇವಾಗ. ಒಗಟು ಒಂಥರ. ಇದು ಹೇಗೆ ಸಾಧ್ಯ? ಭಗವಂತನ ನಾಮ ನಾವು ಭವಸಾಗರ ದಾಟೋದಕ್ಕೆ ಒಂದು ದೋಣಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಈಗ ನಾನ್ ದಾಟ್ಬೇಕು ಭವಸಾಗರವನ್ನ, ನಾವೆಲ್ಲರೂ ದಾಟ್ಬೇಕು ಅಂತ ಬಂದಿದೀವಲ್ವಾ? ಈ ಭೌತಿಕ ಜಗತ್ತಿನ ಸಹವಾಸ ಸಾಕು, ನಾವು ಹೊರಟೋಗ್ಬಿಡೋಣ, ದಾಟ್ಕೊಂಡು ಹೋಗೋಣ ಅಂತ. ಈಗ ದೋಣಿ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ದೋಣಿ ನಮ್ಗಿಂತ ಮುಂಚೆ ಹೋದವ್ರು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ದೇವತೆಗಳು ಹೇಳ್ತಾರೆ ನಮ್ಗೆ ಅರ್ಥ ಮಾಡ್ಸೋದಿಕ್ಕೆ, ಯಾರು ಭವಸಾಗರವನ್ನ ದಾಟ್ಬೇಕು ಅಂತ ದೋಣಿ ಹತ್ರ ಹೋಗ್ತಾರಲ್ವಾ, ಆಗ ಭವಸಾಗರ ಕರುವಿನ ಹೆಜ್ಜೆ ಇರುತ್ತಲ್ಲ, ಆ ಪಾದದಷ್ಟು ಮಾತ್ರ ನೀರಾಗ್ಬಿಡ್ದಂತೆ. ಆಗ ದೋಣಿ ಅವಶ್ಯಕತೆನೇ ಇಲ್ಲ ಅಂತ. ಏನ್ ಅರ್ಥ ಮಾಡ್ಕೋಬೇಕಿದ್ರಲ್ಲಿ? ರಿಪೀಟ್ ಮಾಡ್ತೀನಿ. ಈಗ ನಾವೆಲ್ಲರೂ ಹೋದ್ವಿ, ನಾವು ಭವಸಾಗರವನ್ನ ದಾಟ್ಬೋಣ ಅಂತ. ಅಲ್ಲಿ ದೋಣಿ ಇತ್ತು, ಹರಿನಾಮ ಇತ್ತು. ಹತ್ರ ಹೋದ್ವಿ, ಅದ್ರ ಆಶ್ರಯ ಪಡ್ಕೊಂಡ್ವಿ. ಯಾವಾಗ ನಾವು ಸಂಪೂರ್ಣ ಆಶ್ರಯ ಪಡ್ಕೊಂಡ್ವಿ, ಅವಾಗ ಏನಾಯ್ತು? ಭವಾಂಬುದಿರ್ ವತ್ಸ ಪದಂ ಪರಂ ಪದಂ ಯದ್ವಿಪದಾಂ ನ ತೇಷಾಂ. ಆ ಭವಾಂಬುದಿ ಸಮುದ್ರ ಕರುವಿನ ಪಾದದ ಗುರುತಷ್ಟು ಮಾತ್ರ ಸಣ್ಣ ಆಗ್ಬಿಡುತ್ತೆ. ಅದಕ್ಕೆ ಅವಾಗ ದಾಟೋದಕ್ಕೆ ದೋಣಿ ಅವಶ್ಯಕತೆ ಇಲ್ಲ, ಸುಲಭವಾಗಿ ದಾಟಿಬಿಡ್ಬೋದು. ಅಂದ್ರೆ ಅರ್ಥ ಮಾಡ್ಕೋಬೇಕು, ಯಾರು ಭಗವಂತನ ಪಾದಗಳನ್ನು ಆಶ್ರಯ ಪಡಿತಾರೆ ಮತ್ತೆ ಅವ್ರಿಗೆ ಯಾವ ದೋಣಿ ಅವಶ್ಯಕತೆ ಇಲ್ಲ. ಆ ಸಣ್ಣ ನೀರನ್ನ ದಾಟೋದಕ್ಕೆ ದೋಣಿ ಅವಶ್ಯಕತೆ ಇದೆಯಾ? ಆಶ್ರಯ, ಅದಕ್ಕೆ ಶರಣಾಗತಿ ಅಂತ ಹೇಳೋದು. ಶರಣಾಗತಿಗೆ ಬಂದ್ಬಿಟ್ರೆ ಮತ್ತೇನು ಅವಶ್ಯಕತೆ ಇಲ್ಲ ನಮಗೆ. ಯಾವ್ದನ್ನ ದಾಟಬೇಕು ಅಂತ ಹೋಗಿರ್ತೀವಿ ಅದು ಸುಲಭ ಆಗ್ಬಿಡುತ್ತೆ, ಭವಸಾಗರ ಸಣ್ಣ ಆಗ್ಬಿಡುತ್ತೆ, ಚಿಕ್ಕದಾಗ್ಬಿಡುತ್ತೆ, ದಾಟ್ಬಿಡ್ಬೋದು. ಅದಕ್ಕೆ ಫಸ್ಟ್ ನಾವು ಆಶ್ರಯಕ್ಕೆ ಬರಬೇಕು. ಆಶ್ರಯ ಇಲ್ಲದೆ ನಾವೇನೇ ತಿಪ್ಪರ್ಲಾಗ ಹೊಡೆದ್ರು ಭಗವಂತನ ಭವಸಾಗರ ದಾಟಕ್ ಆಗೋದಿಲ್ಲ, ಭಗವಂತನ ಮುಟ್ಟಕ್ ಆಗೋದಿಲ್ಲ. ಅದನ್ನೇ ಭಕ್ತಿ ಅಂತ ಹೇಳೋದು. ಒಗಟೇನಿದೆ, ಸರಳವಾಗಿದೆ ಇದು. ಒಗಟ ತರ ನಮ್ಗೆ ಯಾಕೆ ಜೀವನ ಒಗಟ ತರ ಕಾಣ್ತಾ ಇದೆ? ಒಗಟೇನಿಲ್ಲ ಇದು. ನಮ್ಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಅದು ಕ್ಲಿಷ್ಟ ಆಗ್ಬಿಟ್ಟಿದೆ, ಕಾಂಪ್ಲಿಕೇಟ್ ಆಗ್ಬಿಟ್ಟಿದೆ. ನಮ್ಗೆ ಜೀವನ ಅಂದ್ರೇನೆ ಸಮಸ್ಯೆ ಆಗ್ಬಿಟ್ಟಿದೆ. ಜೀವನ ಯಾಕೆ ಸಮಸ್ಯೆ ಆಗಿದೆ? ಜೀವನಕ್ಕೆ ಅಂಟ್ಕೊಂಡಿದೀವಿ ನಾವು, ಸಂಸಾರಕ್ಕೆ ಅಂಟ್ಕೊಂಡಿದೀವಿ, ಅದಕ್ಕೆ ಸಮಸ್ಯೆ ಆಗಿದೆ ಅದು. ಭಕ್ತರು ಇನ್ನೊಂದು ತೀರಕ್ಕೆ ದೋಣಿಯನ್ನು ಕೊಂಡೊಯ್ಯುವ ಅಗತ್ಯವೇ ಇಲ್ಲ, ಅವರು ಕೂಡಲೇ ದಾಟಿ ಬಿಡುತ್ತಾರೆ. ಭಕ್ತರು ಮಾತ್ರ. ಜ್ಞಾನಿಗಳು, ಕರ್ಮಿಗಳು, ಯೋಗಿಗಳು, ಸಿದ್ಧರು ಖಂಡಿತ ದಾಟಕ್ಕಾಗೋದಿಲ್ಲ. ನೋಡಿ, ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ ಕೃಷ್ಣ ಉದ್ಧವನಿಗೆ ಬೋಧನೆ ಮಾಡ್ತಿದ್ದಾರೆ. ಅದರಲ್ಲಿ ದೇವತೆಗಳ ಕೆಲವು ಗುಣಗಳನ್ನ ಹೇಳ್ತಾರೆ. ಅಂದ್ರೆ ನಾವು ದೇವತೆಗಳನ್ನ ನಿಕೃಷ್ಟವಾಗಿ ನೋಡ್ಬಾರ್ದು. ದೇವತೆಗಳು ಭಗವಂತನ ಭಕ್ತರು, ಬಟ್ ಪರಿಶುದ್ಧ ಭಕ್ತರಲ್ಲ ಅಷ್ಟೇ. ಪರಿಶುದ್ಧ ಭಕ್ತರಲ್ಲ. ಅವ್ರಿಗೆ ಒಂದು ಹೊಟ್ಟೆ ಕಿಚ್ಚು ಬರುತ್ತಂತೆ. ಕೃಷ್ಣ ಹೇಳ್ತಾರೆ ಉದ್ಧವನಿಗೆ, ಈ ಭೌತಿಕ ಜಗತ್ತಲ್ಲಿ ಯಾರು ಸಂಪೂರ್ಣವಾಗಿ ನನ್ನನ್ನೇ ಆಶ್ರಯಿಸಿರ್ತಾರೆ, ಈಗ ಸನ್ಯಾಸಿಗಳು, ಅವ್ರಿಗೆ ಏನಿಲ್ಲ. ಈಗ ಗುರು ಮಹಾರಾಜ್ ಅಂತವ್ರು, ಪ್ರಭುಪಾದ ಶಿಷ್ಯರು ಅಥವಾ ಪ್ರಭುಪಾದರು, ಕೃಷ್ಣ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವರಿಗೆ. ಆಗ ದೇವತೆಗಳಿಗೆ ಹೊಟ್ಟೆ ಕಿಚ್ಚು ಬರುತ್ತಂತೆ. ಏನು? ಓ, ಇವನು ನಮ್ಮನ್ನು ಮೀರಿ ಹೋಗ್ಬಿಡ್ತಾನೆ, ಇವನು ದೇವತೆಗಳಾದ ನಮ್ಮನ್ನ, ಈ ಸನ್ಯಾಸಿಗಳು ಭಕ್ತರು ನಮ್ಮನ್ನ ಮೀರಿ ಹೋಗ್ಬಿಡ್ತಾರೆ ಅಂತೇಳಿ ಅವರ ಸಾಧನಾ ಮಾರ್ಗದಲ್ಲಿ ಅಡೆತಡೆ ಹೊಡ್ತಾರಂತೆ, ಆಕರ್ಷಣೆಗಳ ಹೊಡ್ತಾರಂತೆ, ಅವ್ರನ್ನ ಪತನ ಮಾಡಕ್ಕೆ ಪ್ರಯತ್ನ ಮಾಡ್ತಾರಂತಾರ. ಈಗೂ ಆಗೋ ಸಾಧ್ಯನಾ? ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ.
ಅಂದ್ರೆ ದೇವತೆಗಳಿಗೂ ಕೂಡ ಭಕ್ತರ ಮೇಲೆ ಅಸೂಯೆ ಬರುತ್ತೆ. ಆದ್ರೆ ಯಾರು ಸಂಪೂರ್ಣ ಶರಣಾಗತನಾಗಿರ್ತಾನೆ, ತನ್ನ ಪಥದಲ್ಲಿ ವಿಚಲಿತನಾಗದೇ ಇರ್ತಾನೆ ಅಂತವನಿಗೆ ಖುದ್ದಾಗಿ ಭಗವಂತನೇ ನಿಂತು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಹೇಳುದು ಭಕ್ತಿ ತುಂಬಾ ಪರಿಶುದ್ಧ. ಭಕ್ತಿ ಮಾರ್ಗದಲ್ಲಿದ್ದವ್ರು ಯಾರು ಕೂಡ ಪತನ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವನು ಪತನ ಆದ್ರೂ ಅವನ್ನ ಭಗವಂತ ತಿದ್ದಿ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತಾನೆ. ಇದು ಸಂದೇಶ. ಸಂದೇಶ ದೇವತೆಗಳ ಬಾಯಿಂದ ಹೇಳ್ಸತಾನೆ ಭಗವಂತ. ಈಗ ಯಾರು ಭಗವಂತನ ಪಾದ ಕಮಲಗಳನ್ನೇ ಆಶ್ರಯಿಸಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ, ಅವ್ರಿಗೆ ಯಾವ ವಿಪತ್ತುಗಳು ಒದಗೋದಿಲ್ಲ. ಅವರು ಸುಲಭವಾಗಿ ಭಗವದ್ಧಾಮವನ್ನ ತಲುಪಿಡ್ತಾರೆ. ನನ್ನ ಪ್ರೀತಿಯ ಪ್ರಭುವೇ, ನೀನು ನಿನ್ನ ಶುದ್ಧ ಸತ್ವದ ರೂಪ, ಸತ್ವಗುಣ ಭೌತಿಕ ಗುಣ, ಶುದ್ಧ ಸತ್ವಗುಣ ಭೌತಿಕ ಗುಣ ಅಲ್ಲ, ಅದು ಅದು ಅಲೌಕಿಕ ಗುಣ. ಸತ್ವಗುಣ, ರಜೋಗುಣ, ತಮಗುಣ ಭೌತಿಕ ಪ್ರಕೃತಿಯ ಗುಣಗಳು, ಭೌತಿಕ ಗುಣಗಳು. ಆದ್ರೆ ಶುದ್ಧ ಸತ್ವಗುಣ ಭೌತಿಕ ಗುಣ ಅಲ್ಲ, ಅದು ಅದು ಅಲೌಕಿಕ ಗುಣ. ನೀನು ನಿನ್ನ ಶುದ್ಧ ಸತ್ವದ ರೂಪವಾದ ಈ ಮೂಲ ರೂಪದಲ್ಲಿ ಭೌತ ಜಗತ್ತಿನ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಕಾಣಿಸಿಕೊಂಡಿದ್ದೀಯೇ. ದೇವತೆಗಳ ಹೃದಯದಲ್ಲಿ ಕೂತು ಭಗವಂತ ಮಾತಾಡ್ತಿದ್ದಾನೆ. ಜೀವಿಗಳ ಕಲ್ಯಾಣಕ್ಕೋಸ್ಕರ ಭಗವಂತನ ಅವತಾರ ಆಗೋದು, ಅವನಿಗೋಸ್ಕರ ಅಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶ್ಲೋಕೇಶು ಕಿಂಚನ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನನಗೆ ಯಾವ ಕರ್ತವ್ಯನೂ ಇಲ್ಲ ಈ ಭೌತಿಕ ಜಗತ್ತಲ್ಲಿ. ನಾನು ಹುಟ್ಟೋದು, ನಾನು ಲೀಲೆ ಮಾಡೋದು ಯಾವ್ದ್ರ ಅವಶ್ಯಕತೆ ಇಲ್ಲ ನನಗೆ. ಆದ್ರೆ ಬದ್ಧ ಜೀವಿಗಳ ಉದ್ಧಾರಕ್ಕೆ ಇರೋದು ಒಂದೇ ಮಾರ್ಗ, ಅದು ನನ್ನ ಅವತಾರ. ಭಗವಂತನ ಅವತಾರ ಇಲ್ಲ ಅಂದ್ರೆ ನಾವು ಉದ್ಧಾರ ಆಗಕ್ಕಾಗದೇ ಇಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಭಗವಂತನ ಮೂಲ ರೂಪವನ್ನ ಸಾಮಾನ್ಯ ಜೀವಿ ಊಹೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಆಗ ಮನಸ್ಸಿನ ಆಟಕ್ಕೆ, ಮನಸ್ಸಿನ ಚಟುವಟಿಕೆಗೆ ಬಲಿ ಆಗ್ತಾನೆ ಅವನು. ಮನಸ್ಸು ತನಗೆ ಇಷ್ಟ ಬಂದಂಗೆ ಯಾವ್ದನ್ನೋ ಊಹಿಸ್ಕೊಂಡು ಕಲ್ಪನೆ ಮಾಡ್ಕೊಂಡು, ಈಗ ನಾವೆಲ್ಲ ಹಂಗೆ ತಾನೆ ಬದುಕ್ತಾ ಇರೋದು. ನಮ್ಗೆ ಇಷ್ಟ ಬಂದಂಗೆ ನಾವು ಊಹಿಸ್ಕೊಳ್ತೀವಿ, ನಮ್ಗೆ ಇಷ್ಟ ಬಂದಂಗೆ ನಾವು ಯೋಚನೆ ಮಾಡ್ತೀವಿ. ಭಗವಂತನ ಮೂಲ ರೂಪ ನಮ್ಗೆ ಅರ್ಥನೇ ಆಗೋದಿಲ್ಲ, ಪತಿತರಾಗ್ಬಿಡ್ತೀವಿ. ಅದಕ್ಕೋಸ್ಕರ ಕೃಷ್ಣ ದೇವಕಿ ಗರ್ಭದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಅದನ್ನ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ತುಂಬಾ ಜನಕ್ಕೆ ಭಗವಂತನ ಬಗ್ಗೆ ಒಂದು, ಈಗ ನಿರಾಕಾರವಾದಿಗಳು ಎಕ್ಸಾಂಪಲ್, ನಿರಾಕಾರವಾದಿಗಳಿಗೆ ಭಗವಂತನ ಮೂಲ ರೂಪದ ಅಂದಾಜಿಲ್ಲ, ಅವರಿಗೆ ಊಹೆ ಮಾಡಕ್ಕಾಗಲ್ಲ. ಭಗವಂತನ ಈಗ ಕೃಷ್ಣನು ಕೂಡ ಸತ್ವಗುಣದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರೆ ಅಷ್ಟೇನೆ. ಕೃಷ್ಣನು ಒಂದು ಮಾಯೆಯ ಅಂಶ, ಮಾಯೆಯ ಉತ್ಪನ್ನ ಕೃಷ್ಣ. ಕೃಷ್ಣನಿಗಿಂತನೂ ಮೇಲೊಬ್ಬರಿದ್ದಾರೆ. ಇದು ನಿರಾಕಾರವಾದಿಗಳು ಊಹೆ ಮಾಡುವಂತ ತರ್ಕ. ಅದಕ್ಕೆ ಅಂಥವರ ಸಹವಾಸ ಅಲ್ಲ, ಅಂಥವ್ರ ನೆರಳು ಕೂಡ ಬಿದ್ದರೂ ಪತಿತನಾಗ್ಬಿಡ್ತಾನೆ. ಮಾಯಾವಾದಿಗಳ ನೆರಳು ಕೂಡ ಮನುಷ್ಯನಿಗೆ, ಜೀವಿಗೆ ಸೋಕಬಾರದು. ಮಾಯಾವಾದಿ ಭಾಷೆ ಶುಣಿಲೆ ಸರ್ವನಾಶ ಹೋಯ್. ಯಾಕೆ ಅಂದ್ರೆ ಭಗವಂತನ ಬಗ್ಗೆ ಕಿಂಚಿತ್ತು ಅರಿವಿಲ್ದಿರೋರು ಊಹೆ ಮಾಡ್ತಾರೆ. ಅದಕ್ಕೆ ವಿಜ್ಞಾನಂ ಅಜ್ಞಾನ ಬಿದ್ ಅಪಮಾರ್ಜನಂ ವಿಜ್ಞಾನಂ. ವಿಜ್ಞಾನಂ ಅಂದ್ರೆ ಏನು? ವಿಜ್ಞಾನ ಅಂದ್ರೆ ಅನುಭವಕ್ಕೆ ಬಂದ ಜ್ಞಾನ. ವಿಜ್ಞಾನ ಅನುಭವಕ್ಕೆ ಬಂದ ಜ್ಞಾನ. ಕೃಷ್ಣ ಗೀತೆ ಅದೇ ಹೇಳುದು, ಜ್ಞಾನ ವಿಜ್ಞಾನ ಸಹಿತಂ. ಯಾವುದೋ ಯೂನಿವರ್ಸಿಟಿ ಏನು ಕ್ಯಾಪ್ಷನ್, ಸ್ಲೋಗನ್, ಜ್ಞಾನ ವಿಜ್ಞಾನ ಸಹಿತಂ. ಆದ್ರೆ ನಿಜವಾದ ವಿಜ್ಞಾನ ಏನು ಅಂತ ಅವ್ರಿಗೂ ಗೊತ್ತಿಲ್ಲ. ಅದನ್ನ ಗೊತ್ತಿಲ್ಲ ಅಂದ್ಮೇಲೆ ಕಾರ್ಯರೂಪಕ್ಕೆ ಹೇಗ್ತಾ ಇರ್ತಾರೆ. ದೇವತೆಗಳು ಹೇಳ್ತಿದ್ರೆ, ವಿಜ್ಞಾನಂ ಅಜ್ಞಾನ ಬಿದ್ ಅಪಮಾರ್ಜನಂ ವಿಜ್ಞಾನಂ. ವಿಜ್ಞಾನಂ ಅಜ್ಞಾನ ಬಿದ್ ಅಪಮಾರ್ಜನಂ ಅಂದ್ರೆ ಅನುಭವಕ್ಕೆ ಬರ್ದೇ ಇದ್ದಿದ್ದು ಅದು ಜ್ಞಾನನೇ ಅಲ್ಲ, ಊಹೆ. ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಅದು ಜ್ಞಾನ ಅಲ್ಲ, ಅದು ಅದು ಊಹೆ. ಒಂದ್ ವೇಳೆ ಅನುಭವಕ್ಕೆ ಬರ್ದೇನೆ ಊಹೆ ಮಾಡಿದ ಅದು ಅಜ್ಞಾನ ಅಷ್ಟೇನೆ, ಜ್ಞಾನ ಅಲ್ಲ. ಒಬ್ಬ ಶಂಕರಾಚಾರ್ಯ ಅವ್ರ ಲೀಲೆಲೆ
ಅವ್ರನ್ನೊಬ್ಬ ಶಂಕರಾಚಾರ್ಯ ಮತ್ತೆ ಇನ್ನೊಬ್ರು ಮಂಡನ ಮಿಶ್ರ, ಗೊತ್ತಿಲ್ಲ ನನಗೆ, ಮಂಡನ ಮಿಶ್ರ ಮತ್ತೆ ಭಾರತಿ, ಇವರು ಶಂಕರಾಚಾರ್ಯ ಅವ್ರನ್ನ ವಾದಕ್ಕೆ ಕರೀತಾರೆ. ಏನ್ ಕರೀತಾರೆ, ಒಬ್ಬ ಸನ್ಯಾಸಿಗೆ ಗೊತ್ತಿಲ್ದಿರುವಂತ ವಿಚಾರ, ಒಬ್ಬ ಸನ್ಯಾಸಿಗೆ ಕೇಳದಿರುವಂತ ಪ್ರಶ್ನೆನ ಕೇಳ್ತಾರೆ ಶಂಕರಾಚಾರ್ಯ. ಶಂಕರಾಚಾರ್ಯ ಸನ್ಯಾಸಿ. ಅಂದ್ರೆ ಈ ಭೌತಿಕ ಸುಖದಲ್ಲೇ ಅತ್ಯುಚ್ಚ ಸುಖ ಅಂದ್ರೆ ಯಾವುದು? ಲೈಂಗಿಕ ಸುಖ. ಅದು ಹೇಗಿರುತ್ತೆ? ಅಂದ್ರೆ ಒಬ್ಬ ಸನ್ಯಾಸಿ ಅವನಿಗೆ ಗೊತ್ತಿರುತ್ತೆ. ಮಂಡನ ಮಿಶ್ರ ವಾದದಲ್ಲಿ ಶಂಕರಾಚಾರ್ಯ ಸೋಲಿಸ್ಬೇಕು ಅಂತ ಕೇಳೋದು ಪ್ರಶ್ನೆ. ಆದ್ರೆ ಪರಕಾಯ ಪ್ರವೇಶ ಮಾಡಿ, ಇನ್ನೊಂದು ದೇಹವನ್ನ ಪ್ರವೇಶ ಮಾಡಿ ಅದನ್ನ ಪ್ರೂವ್ ಮಾಡ್ಬೇಕು. ಅದು ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ, ಅದು ಜಗತ್ತಿಗೆ ಸಾರಬೇಕು, ವಿಜ್ಞಾನವನ್ನ ಜಗತ್ತಿಗೆ ಹೇಳಬೇಕು. ಅನುಭವ ಗಮ್ಯವಾದ ಜ್ಞಾನ ಏನಿರುತ್ತೆ ಅದನ್ನಷ್ಟೇ ಜ್ಞಾನ ಅಂತ ಕನ್ಸಿಡರ್ ಮಾಡೋದು, ಊಹೆ ಮಾಡೋದು ಜ್ಞಾನ ಅಲ್ಲ ಅದು. ಇನ್ನೊಂದು, ಈಗ ನನಗೇನು ಅನುಭವ ಆಗ್ತಾ ಇಲ್ಲ, ಏನು ಅನುಭವ ಇಲ್ಲ, ಬಟ್ ಅದನ್ನ ಇನ್ನೊಬ್ಬರಿಗೆ ಹೇಳಕ್ ಹೋದ್ರೆ ಅದು ಅಜ್ಞಾನನೇ ಆಗುತ್ತೆ. ಅದು ಯಾವಾಗ ಜ್ಞಾನಿಗಳ ಮಾರ್ಗದಲ್ಲಿದ್ದಾಗ, ಈಗ ಜ್ಞಾನ ಮಾರ್ಗದಲ್ಲಿರೋರು ಜ್ಞಾನ ಬೋಧನೆ ಮಾಡ್ತಾ ಇರ್ತಾರೆ. ಈಗ ನಾವು ಜ್ಞಾನ ಮಾರ್ಗದಲ್ಲಿ ಇಲ್ಲ, ನಾವು ಭಕ್ತಿ ಮಾರ್ಗದಲ್ಲಿ ಇದ್ದೀವಿ ಅಲ್ವಾ, ಭಕ್ತಿ ಮಾಡ್ಬೇಕು ಅಂತ ಬಂದಿದ್ದೀವಿ. ಸೊ ಜ್ಞಾನ ಮಾರ್ಗದಲ್ಲಿರೋನು ಅವನ ಅನುಭವಕ್ಕೆ ಬರೆದಿರೋ ಜ್ಞಾನವನ್ನ ಇನ್ನೊಬ್ರು ಕೊಡಕ್ ಆಗೋದಿಲ್ಲ. ಈಗ ನಾನು ಹೇಳ್ಬೋದು, ಮೇಲ್ ಸೂರ್ಯ ಇದೆ ನೋಡಿ, ಚಂದ್ರ ಇದೆ ನೋಡಿ ಹೇಳ್ಬೋದು. ಅದು ಸೂರ್ಯ ಚಂದ್ರ ಹೆಂಗ್ ಗೊತ್ತು? ಯಾರು ಹೇಳಿದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೌದ್ ತಾನೆ? ಈಗ ನಾವೆಲ್ಲ ಸ್ಕೂಲಲ್ಲಿ ABCD ಬರ್ಕೊಂಡ್ ಬಂದ್ವಿ. ಇದೇ ಎ ಅಂತ ಹೆಂಗ್ ಗೊತ್ತು ನಮ್ಗೆ? ಏ ಹಿಂಗೇ ಬರಿಬೇಕು ಅಂತ ಯಾರು ಹೇಳಿದ್ರು ನಮ್ಗೆ? ಟೀಚರ್ ಹೇಳಿದ್ರು, ನಾವು ಬರಿತಾ ಇದೀವಿ, ಹೌದಾ? ಆ ಟೀಚರ್ಗೆ ಯಾರು ಹೇಳಿದ್ರು? ಇದು ಜ್ಞಾನ. ಆದ್ರೆ ಯಾರಿಗೂ ಅದು ಅದು ಸಾಕ್ಷಾತ್ಕಾರ ಆಗಿಲ್ಲ, ಜ್ಞಾನ ಪ್ರಚಾರ ಆಗ್ತಾ ಬರ್ತದೆ. ಆದ್ರೆ ಇಲ್ಲಿ ಹೇಳೋದೇನಂದ್ರೆ, ವಿಜ್ಞಾನಂ ಅಜ್ಞಾನ ಆಪಮಾರ್ಜನಂ ವಿಜ್ಞಾನಂ. ನಿಜವಾದ ವಿಜ್ಞಾನ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡ ಮೇಲೆ ಬರುತ್ತಲ್ಲ ವಿಜ್ಞಾನ, ಅದು ಮಾತ್ರ ವಿಜ್ಞಾನ. ಅದಕ್ಕೆ ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷ ಶುಭಾತ್. ಯಾವ ಜ್ಞಾನದಿಂದ ನಾವು ಅಜ್ಞಾನದ ದೋಣಿಯನ್ನ ದಾಟಬಹುದೋ ಅದನ್ನ ಮಾತ್ರ ವಿಜ್ಞಾನ ಅಂತ ಕರೀತಾರೆ. ಅದನ್ನೇ ಕೃಷ್ಣ ವಿಜ್ಞಾನ, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಭಗವತ್ ತತ್ವ ವಿಜ್ಞಾನ ಅಂತ ಕರೆಯೋದು. ಅದನ್ನ ದೇವತೆಗೆ ಹೇಳ್ತಾರೆ, ಹಾಗಾದ್ರೆ ನೀನು ನಿನ್ನ ಮೂಲ ರೂಪದಲ್ಲಿ ಕೃಷ್ಣ ವಿಜ್ಞಾನವನ್ನ ಜಗತ್ತಿಗೆ ಸಾರಬೇಕು ಅಂತ ಬಂದಿದೀಯ, ಇಲ್ಲಾಂದ್ರೆ ನಾವು ಉದ್ಧಾರ ಆಗಕ್ಕೆ ನಮ್ಗೆ ದಾರಿನೇ ಇಲ್ಲ. ಊಹಾತ್ಮಕ ಚಿಂತೆಯಲ್ಲಿ ತೊಡಗ್ತೀವಿ. ಅದಕ್ಕೆ ನಿನ್ನ ಅವತಾರದಿಂದ ಅಜ್ಞಾನದ ಊಹಾಧಾರಿತ ಜ್ಞಾನಕ್ಕೆ ಸೋಲಾಗುತ್ತದೆ. ರಿಪೀಟ್ ಮಾಡ್ತೀನಿ, ದೇವತೆಗೆ ಹೇಳ್ತಾ ಇದ್ರೆ, ಅಜ್ಞಾನ ಭೇದ್ ಆಪಮಾರ್ಜನ ವಿಜ್ಞಾನ ಅಂದ್ರೆ ಭಗವಂತನ ಅವತಾರದಿಂದ ಅಜ್ಞಾನದ ಊಹಾಧಾರಿತ ಜ್ಞಾನಕ್ಕೆ. ಅಜ್ಞಾನವು ಕೂಡ ಒಂದು ರೀತಿಯ ಜ್ಞಾನ, ಅಥವಾ ಜ್ಞಾನವೂ ಕೂಡ ಒಂದು ಅಜ್ಞಾನವೂ ಕೂಡ ಒಂದು ಜ್ಞಾನ. ನನಗೆ ಈಗ ಅಜ್ಞಾನವೂ ಒಂದು ಜ್ಞಾನವೂ ಕೂಡ ಒಂದು ಅಜ್ಞಾನ. ಯಾವಾಗ ಊಹಾಧಾರಿತ, ಅದಕ್ಕೆ ಊಹೆ ಮಾಡಬಾರ್ದು. ಊಹೆ ಒಂದು ಗ್ಯಾಮ್ಲಿಂಗ್, ಜೂಜು. ಯಾವುದನ್ನು ಭಗವಂತನ ಊಹೆ ಮಾಡಬಾರ್ದು. ಅದಕ್ಕೋಸ್ಕರ ಭಗವಂತ ಇಳಿದು ಬರೋದು. ಊಹೆ ಯಾಕೆ ಮಾಡ್ತೀರಾ? ತಿಳ್ಕೊಳ್ಳಿ ಕೃಷ್ಣ ವಿಜ್ಞಾನವನ್ನ, ಭಾಗವತ ಓದಿ, ಭಗವದ್ಗೀತೆ ಓದಿ. ಯಾಕೆ ಊಹೆ ಮಾಡ್ತೀರಿ? ಇದೇ ಶಾಶ್ವತವಾದ ಸತ್ಯ. ಭೌತಿಕ ಜಗತ್ತಿನ ತ್ರಿಗುಣಗಳಿಂದ ಪ್ರಭಾವಿತರಾದವರು, ಅಂದ್ರೆ ಮಾಯೆಗೊಳಗಾದವರು, ತಮ್ಮ ಗುಣಕ್ಕೆ ಅನುಗುಣವಾಗಿ ದೇವರನ್ನ ಕಲ್ಪಿಸಿಕೊಳ್ಳುತ್ತಾರೆ. ಈಗ ನಾವೇ ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ, ನಿಮ್ಮ ಮನೆ ದೇವರು ಯಾವುದು? ನಮ್ಮ ಮನೆ ದೇವರು ಇದು. ನಿಮ್ ಊರ್ ದೇವರು ಯಾವ್ದು? ನಮ್ಮ ಊರ್ ದೇವರು ಇದು. ಮನೆಗೊಂದ್ ದೇವ್ರು, ಊರ್ಗೊಂದ್ ದೇವ್ರು, ಮನ್ಸ್ಗೊಂದ್ ದೇವ್ರು ಇದ್ರೆ ನಮ್ಗೆ ಊಹೆ ನಮ್ಗೆ ಬಂದಾಗ ನಾವು ಕಲ್ಪಿಸ್ಕೊಂತೀವಿ. ಅವ್ರ ಗುಣಕ್ಕೆ ತಕ್ಕ ಕಲ್ಪಿಸ್ಕೊಳ್ತಾರೆ. ಇಲ್ಲಿ ಹೇಳ್ತಾರೆ ದೇವತೆಗಳು, ಪ್ರಿಯ ಪ್ರಭುವೇ, ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತಿದಾಗ ಭಿನ್ನ ಭಿನ್ನ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳನ್ನ, ರೂಪಗಳನ್ನ ಆರಿಸಿಕೊಳ್ಳುತ್ತೆಯೇ. ದೇವತೆಗಳು ಗೊತ್ತು, ಭಗವಂತ ಯಾವಾಗ ಅವತಾರ ಮಾಡ್ತಾನೋ ಅವಾಗ ಬೇರೆ ಬೇರೆ ಹೆಸರುಗಳನ್ನ, ರೂಪಗಳನ್ನ ಆರಿಸ್ಕೊಳ್ತಾನೆ ಅಂತ. ಇವಾಗ ಮುಂದೆ ಕೃಷ್ಣ ಅವತಾರ ಆದ್ಮೇಲೆ ಬುದ್ಧ ಅವತಾರ ಆಗುತ್ತೆ, ಕಲ್ಕಿ ಅವತಾರ ಆಗುತ್ತೆ ಅನ್ನೋದನ್ನ ದೇವತೆಗಳು ಬಲ್ಲರು, ಗೊತ್ತು ಅವ್ರಿಗೆ.
ಯಾಕೆಂದ್ರೆ ಹಿಂದೆನೂ ಆಗಿತ್ತು. ಇದೇ ಮೊದಲನೇ ಸಲ ಆಗ್ತಾ ಇರೋದಲ್ಲ ಭಗವಂತನ ಅವತಾರ, ಹಿಂದೆನೂ ಆಗಿತ್ತು, ಹಿಂದಿನ ಕಲ್ಪದಲ್ಲೂ ಆಗಿತ್ತು, ಹಿಂದಿನ ಮನ್ವಂತರದಲ್ಲೂ ಆಗಿತ್ತು, ಹಿಂದಿನ ಯುಗದಲ್ಲೂ ಆಗಿತ್ತು. ಅದು ದೇವತೆಗೆ ಗೊತ್ತು, ಊಹೆ ಮಾಡಿ ಹೇಳ್ತಲ್ಲ ಅವರು. ಸೌಂಡ್ ನಿಮಿಷ ಇರಿ. ಹರೇ ಕೃಷ್ಣ, ಸಾರಿ, ಒಂದು ಡಿಸ್ಟರ್ಬೆನ್ಸ್. ದೇವತೆಗಳು ಹೇಳ್ತಾ ಇದಾರೆ, ಪ್ರತಿಯೊಬ್ಬರು ಅವರವರ ಗುಣಕ್ಕೆ ತಕ್ಕ ಹಾಗೆ ಭಗವಂತನ ಊಹೆ ಮಾಡ್ಕೊಂಡ್ಬಿಡ್ತಾರೆ. ಯಾವಾಗ ಪರಮ ಸತ್ಯದ ಅರಿವು ಇಲ್ಲದೆ ಇದ್ದಾಗ ಅದನ್ನ ನೀನು ಹೋಗಲಾಡ್ಸೋಕೋಸ್ಕರ ನೀನು ಭೌತಿಕ ಜಗತ್ತಿಗೆ ಬರ್ತೀಯ. ಈಗ ನಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ, ಭಗವಂತನ ಅವತಾರಕ್ಕೆ ಏನ್ ಕಾರಣ ಅಂತ. ನಾವು ಹೇಳ್ತೀವಿ, ಗೀತೆಯಲ್ಲಿ ಯಾವ್ದೋ ಒಂದು ಶ್ಲೋಕ ಇದೆ, ಆಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಅದೊಂದೇ ಕಾರಣ ಅಲ್ಲ. ಭಗವಂತ ಭೌತಿಕ ಜಗತ್ತಿಗೆ ಬರೋಕ್ಕೆ ಅಸಂಖ್ಯಾತ ಕಾರಣಗಳಿದೆ. ಬಾಹ್ಯ ಕಾರಣಗಳು, ಆಂತರಿಕ ಕಾರಣಗಳು, ಅದರಲ್ಲೇ ಅದ್ರಲ್ಲಿ ಇವೆಲ್ಲ ಒಂದೊಂದು ಕಾರಣಗಳು ಅಷ್ಟೇ. ದೇವತೆಗಳು ಹೇಳ್ತಾ ಇರೋದು, ದೇವತೆಗಳು ಹೇಳ್ತಾರೆ ಪ್ರತಿಯೊಬ್ಬ ಜೀವಿಗೂ ಭಕ್ತಿ ಮಾಡೋಕ್ಕೆ ಸಮಾನ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಇದೆ. ಅದೇ ನಾವು ಅನ್ಕೊಳ್ಳೋದೆ ಅಂದ್ರೆ, ಅವ್ರು ಮಾಡ್ತಾರೆ ಭಕ್ತಿ, ನಮ್ಗೆ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಅವಕಾಶ ಇಲ್ಲ. ಅವಕಾಶ ಸಮಾನವಾಗಿದೆ, ಆದ್ರೆ ನಾವು ಅದನ್ನ ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ಇಲ್ಲ ಅಂದ್ರೆ ಭಗವಂತ ಸಮಾನ ಅವಕಾಶ ಕೊಟ್ಟಿಲ್ಲ ಅಂತ ಅಂದ್ರೆ ಪಾರ್ಶಾಲಿಟಿ ಮಾಡ್ತಾನೆ ಅಂತ ಅನ್ಸೋದಿಲ್ವಾ? ತಾರತಮ್ಯ ಮಾಡ್ತಾನೆ, ಪಕ್ಷಪಾತ ಮಾಡ್ತಾನೆ ಅಂತ ಅನ್ಸೋದಿಲ್ವಾ? ಈ ಮಾತನ್ನ ಯುಧಿಷ್ಠಿರ ನಾರದ ಮುನಿಗಳು ಕೇಳ್ತಾರೆ. ತಾರತಮ್ಯ ಅನ್ನೋ ಬುದ್ಧಿ ಯಾಕೆ ಬರುತ್ತೆ ಭಗವಂತನಿಗೆ? ಯಾಕೆ ದೇವತೆಗಳ ಪರವಾಗಿ ವಹಿಸ್ತಾನೆ ಅಥವಾ ಪಾಂಡವರ ಪರವಾಗಿ ವಹಿಸ್ತಾನೆ? ಯಾರು ಭಗವಂತ ಪಾಂಡವರ ಪರವಾಗಿ ವಹಿಸ್ಲಿಲ್ಲ. ಸಮಾನ ಅವಕಾಶ ಕೊಟ್ಟಿದ್ದ ಕೌರವರಿಗೂ ಕೂಡ. ಮೊದಲು ಕೊಟ್ಟಿದ್ದೆ ಕೌರವರಿಗೆ ಅವಕಾಶ, ಆದ್ರೆ ಅವರು ದುರುಪಯೋಗ ಪಡಿಸ್ಕೊಂಡ್ರು. ಆದ್ರೆ ಬದುಕಿನ ಪರಮ ಗುರಿಯನ್ನ ಸಾಧಿಸಲು ಕೃಷ್ಣನು ಭಕ್ತರಿಗೂ ಭಕ್ತರಲ್ಲದವರಿಗೂ ಅವಕಾಶವನ್ನ ನೀಡುವಂತೆ ಕಾಣುತ್ತದೆ. ಭಕ್ತರಿಗೆ ಅವನನ್ನ ಕಂಡು ಪೂಜಿಸಲು ನೇರವಾದ ಅವಕಾಶ ಲಭ್ಯವಾಗುತ್ತೆ. ಆ ವೇದಿಕೆಯ ಮೇಲೆ ಇಲ್ಲದವರಿಗೆ ಅವನ ಕಾರ್ಯಗಳನ್ನ ತಿಳಿದುಕೊಂಡು ಅದೇ ಸ್ಥಿತಿಗೆ ಏರಲು ಅವಕಾಶವು ದೊರೆಯುತ್ತದೆ. ದೇವತೆಗಳು ಹೇಳ್ತಾರೆ, ನಿನ್ನ ಅವತಾರಕ್ಕೆ ಕಾರಣ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಸರಿಯಾದ ಕಾರಣ ನಮಗೆ ಗೊತ್ತಾಗ್ತಾ ಇಲ್ಲ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಭಗವದ್ಗೀತೆ ಹೇಳಿರೋ ಪ್ರಕಾರ ಭಗವಂತ ಪ್ರಾರ್ಥನೆ ಹೇಳ್ತಾರೆ. ಭಗವದ್ಗೀತೆಯ ಪ್ರಕಾರ ಭಗವಂತ ಧರ್ಮವನ್ನು ಉಳಿಸೋದಿಕ್ಕೆ ಅಧರ್ಮವನ್ನು ನಾಶ ಮಾಡಕ್ಕೆ ಬರ್ತಾನೆ. ಅಷ್ಟೇನ ಕಾರಣ? ಇಲ್ಲ. ಭಗವಂತ ಭಕ್ತರಿಗೆ ಆನಂದವನ್ನ ಕೊಡ್ಬೇಕು, ಭಕ್ತರಿಂದ ಆನಂದವನ್ನ ಪಡಿಬೇಕು, ಅದಕ್ಕೋಸ್ಕರ ಬರ್ತಾನೆ. ಭಗವಂತನ ನಾಮದ ಮಹಿಮೆಯನ್ನ ಪ್ರಚಾರ ಮಾಡ್ಬೇಕು, ಭಗವಂತನ ಗುಣಗಳ ವ್ಯಕ್ತಿತ್ವದ ಪ್ರಚಾರ ಮಾಡ್ಬೇಕು, ಅದಕ್ಕೋಸ್ಕರ ಭಗವಂತ ಇಲ್ಲಿ ಬರ್ತಾನೆ. ಪ್ರತಿಯೊಂದು ಜೀವಿಯನ್ನು ಭಗವದ್ಧಾಮಕ್ಕೆ ವಾಪಸ್ ಕರ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಭಗವಂತ ಬರ್ತಾನೆ. ಪ್ರತಿಯೊಬ್ಬರು ಭಕ್ತಿ ಸೇವೆಗೆ ತೊಡಗಿಸ್ಬೇಕು, ಅದಕ್ಕೋಸ್ಕರ ಭಗವಂತ ಬರ್ತಾನೆ. ಶಿಷ್ಟರನ್ನ ರಕ್ಷಣೆ ಮಾಡಿ ಅವರಿಗೆ ಬುದ್ಧಿ ಕಲಿಸ್ಬೇಕು, ಶಿಷ್ಟರನ್ನ ಶಿಕ್ಷೆ ಮಾಡಿ ಅವರಿಗೆ ಬುದ್ಧಿಯನ್ನ ಕಲಿಸ್ಬೇಕು, ಅದಕ್ಕೋಸ್ಕರ ಬರ್ತಾನೆ. ಭಗವಂತನ ಲೀಲೆಗಳನ್ನ ಪ್ರತಿಯೊಂದು ಜೀವಿಯು ಕೊಂಡಾಡ್ಬೇಕು, ಭಗವಂತನ ಗುಣವನ್ನ ಕೊಂಡಾಡ್ಬೇಕು, ಅದಕ್ಕೋಸ್ಕರ ಭಗವಂತ ಬರ್ತಾನೆ. ಆದ್ರೆ ನಾವು ಅದರ ರಹಸ್ಯವನ್ನ ಮರೆತುಬಿಟ್ಟು ನಾವೇನ್ ಮಾಡಿದೀವಿ, ಭಗವಂತನನ್ನ ಒಂದು ಲೌಕಿಕ ಆಸೆಗಳನ್ನ ಈಡೇರಿಸ್ಕೊಳ್ಳೋಕೋಸ್ಕರ ಭಗವಂತನ ಆರಾಧನೆ ಮಾಡ್ತೀವಿ. ನಮ್ಗೆ ಜೀವನದ ನಿಜವಾದ ಗುರಿ, ಅಂತಿಮ ಗುರಿ ಮರ್ತೋಗಿದ್ದೀವಿ, ನಮ್ಗೆ ಮರ್ತೋಗಿದೆ. ಯಾಕಂದ್ರೆ ನಾವು ಭೌತಿಕ ಭ್ರಮೆಯಲ್ಲಿ ಇರೋದ್ರಿಂದ ಭೌತಿಕ ಇಚ್ಛೆಗಳನ್ನ
ಪಡ್ಕೊಳ್ಳೋಕೋಸ್ಕರ ಭಗವಂತನ ಹತ್ರಕ್ಕೆ ಹೋಗ್ತಾ ಇದೀವಿ ನಾವು. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ ಅಂತವನು ಕೂಡ ಭಕ್ತಿ ಹಂತಕ್ಕೆ ತರ್ತಾನೆ, ಅವ್ರಿಗೂ ಸಮಾನವಾದ ಅವಕಾಶ ಕೊಡ್ತಾನೆ. ಹೀಗೆ ಭಗವಂತನ ಜನ್ಮದ ರಹಸ್ಯವನ್ನ ದೇವತೆಗಳ ಬಾಯಲ್ಲಿ ಭಗವಂತನ ಹೇಳಿಸ್ತಾ ಇದ್ದಾನೆ. ಭೌತಿಕ ಪ್ರಕೃತಿಯ ಕ್ರಿಯೆ ಪ್ರತಿಕ್ರಿಯೆಗಳು ಅಂದ್ರೆ ಯಾವುದು ಸೃಷ್ಟಿ ಸ್ಥಿತಿ ಲಯ ತಂತಾವೇ ನಡೆದುಕೊಂಡು ಹೋಗುತ್ತವೆ. ನಿನ್ನ ಪಾವನ ನಾಮವು ನಿನ್ನ ವ್ಯಕ್ತಿತ್ವವು ಬೇರೆ ಬೇರೆ ಅಲ್ಲವಾದ್ದರಿಂದ ನಿನ್ನ ಪಾವನ ನಾಮದಲ್ಲಿ ಆಶ್ರಯ ಪಡೆಯುವುದರಿಂದಲೇ ಭಕ್ತರಿಗೆ ಸಾಕಷ್ಟು ರಕ್ಷಣೆ ದೊರೆಯುತ್ತದೆ. ದೇವತಮ ಪರಮ ಪುರುಷನು ಇಳಿದು ಬಂದಾಗ ವಾಸ್ತವವಾಗಿ ಭಕ್ತರ ರಕ್ಷಣೆ, ಭಕ್ತರಲ್ಲದವರ ನಾಶ ಅವನ ಕಾರ್ಯ ಅಲ್ಲ, ಅವನ ಕಾರ್ಯ ಅಲ್ಲ. ಸೊ ಯಾವಾಗ ಕೃಷ್ಣನ ಅವತಾರ ಆಗುತ್ತೆ ಆಗ ಸಮಸ್ತ ವಿಷ್ಣು ಅಂಶಗಳು ಭಗವಂತನಲ್ಲಿ ಆವಿರ್ಭಾವ ಆಗುತ್ತೆ. ಕುರುಕ್ಷೇತ್ರ ಯುದ್ಧ ಮಾಡಿಸಿದ್ದು ಕೃಷ್ಣ ಅಲ್ಲ, ಕೃಷ್ಣನ ಒಳಗಿರುವಂತಹ ವಾಸುದೇವ ಅಂಶ. ಯಾಕಂದ್ರೆ ಕೃಷ್ಣನಿಗೂ ಭೌತಿಕ ಕ್ರಿಯೆಗಳು ಯಾವ ಸಂಬಂಧ ಇಲ್ಲ. ಆಗ್ಲೇ ಚರ್ಚೆ ಮಾಡಿದ್ವಲ್ಲ, ಕೃಷ್ಣನಿಗೂ ಭೌತಿಕ ಚಟುವಟಿಕೆಗಳಿಗೆ ಯಾವ ಸಂಬಂಧ ಇಲ್ಲ. ಸೃಷ್ಟಿ ಆಗಿರ್ಬೋದು, ಸ್ಥಿತಿ ಆಗಿರ್ಬೋದು, ಲಯ ಆಗಿರ್ಬೋದು, ಅದು ಅವನ ಕಾರ್ಯ ಅಲ್ಲ, ಅದು ಅವನ ಶಕ್ತಿಯ ಕಾರ್ಯಗಳು. ನಾವು ಇದನ್ನ ಅರ್ಥ ಮಾಡ್ಕೊಳ್ಳು. ಭಗವಂತ ನೇರವಾಗಿ ಯಾವುದನ್ನು ಭೌತಿಕ ಚಟುವಟಿಕೆಯಲ್ಲಿ ತೊಡಗಿಸೋದಿಲ್ಲ. ಅದಕ್ಕೆ ಬೇರೆ ಬೇರೆ ಅಂಶಗಳು, ತನ್ನ ವಿಸ್ತೃತ ರೂಪಗಳು ಅಥವಾ ತನ್ನ ಸ್ವಾಂಶ ವಿಸ್ತರಣೆ ಭಾಗಗಳು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನಾವ್ ಹೇಳ್ತೀವಿ ಭಗವಂತ ಭಗವಂತನ ಅಂಶ ಸೃಷ್ಟಿ ಮಾಡೋದು. ಈಗ ವಿಷ್ಣು, ಮಹಾವಿಷ್ಣು ಅಥವಾ ಕಾರಣದಕ್ಷ ವಿಷ್ಣು ಈ ಸಮಸ್ತ ಭೌತಿಕ ಬ್ರಹ್ಮಾಂಡದ ಸೃಷ್ಟಿಕರ್ತ. ಸೊ ಭಗವಂತನೇ ವಿಷ್ಣು ರೂಪ ಆಗಿ ಬಂದಾಗ ಕೃಷ್ಣನಿಗೂ ವಿಷ್ಣುಗೂ ಯಾವ ವ್ಯತ್ಯಾಸ ಇಲ್ಲ. ಕೃಷ್ಣ, ವಿಷ್ಣು, ಹರಿ, ನಾರಾಯಣ ಯಾವ ವ್ಯತ್ಯಾಸನೂ ಇಲ್ಲ. ಆದ್ರೆ ಅವರ ಅಂಶದಲ್ಲಿ ಭಿನ್ನತೆ ಇರುತ್ತೆ. ಅಂದ್ರೆ ಹೇಗೆ? ಈಗ ಕೃಷ್ಣನ ವಿಸ್ತೃತ ರೂಪ ಬಲರಾಮ, ಬಲರಾಮನ ವಿಸ್ತೃತ ರೂಪ ಸಂಕರ್ಷಣ. ಸಂಕರ್ಷಣನು ಕೂಡ ಭಗವಂತನ ವಿಸ್ತೃತ ರೂಪನೇ. ಆದ್ರೆ ಆ ಸಂಕರ್ಷಣ ಮಾಡುವಂತ ಕಾರ್ಯಗಳಿಗೆ ಅನುಗುಣವಾಗಿ ಭಗವಂತ ರೂಪವನ್ನು ತಾಳ್ತಾನೆ. ಉದಾಹರಣೆಗೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರಲ್ವಾ ಈ ಭೌತಿಕ ಜಗತ್ತನ್ನ. ಕೃಷ್ಣನ ವಿಸ್ತೃತ ರೂಪಗಳೇ ಅವರೆಲ್ಲರೂ. ಇವನ್ ವಿಭಿನ್ನ ಅಂಶನೂ ಕೂಡ ಭಗವಂತನಿಂದ ಬಂದಂತ ಅಂಶಗಳೇ. ಆದ್ರೆ ಬ್ರಹ್ಮನ ಕಾರ್ಯಗಳಿಗೂ ಭಗವಂತನ ಕಾರ್ಯಗಳಿಗೂ ಯಾವ ಸಂಬಂಧ ಇಲ್ಲ. ಭಗವಂತ ಬ್ರಹ್ಮದೇವರಿಗೆ ಶಕ್ತಿ ಕೊಟ್ಟು ಸೃಷ್ಟಿ ಕಾರ್ಯ ಮಾಡಿಸಬಹುದು, ಆದ್ರೆ ಬ್ರಹ್ಮದೇವರ ಕಾರ್ಯಕ್ಕೂ ಮತ್ತೆ ಭಗವಂತನ ಕಾರ್ಯಕ್ಕೂ ಯಾವ ಸಂಬಂಧ ಇಲ್ಲ. ಅದಕ್ಕೆ ಹೇಳೋದು ಕೃಷ್ಣನಿಗೆ ಭೌತಿಕ ಚಟುವಟಿಕೆಗಳ ಯಾವ ಲೇಷವೂ ಇಲ್ಲ. ಯಾರು ಭಗವಂತನ ನಾಮಕ್ಕೆ, ಭಗವಂತನ ಪಾದಗಳಿಗೆ ಶರಣಾಗತರಾಗ್ತಾರೆ ಅವರು ಕೂಡ ಈ ಭೌತಿಕ ಜಗತ್ತಿಗೆ ಸೇರಿದವರಲ್ಲ. ಅದಕ್ಕೆ ಶುದ್ಧ ಭಕ್ತರು ಯಾರು ಕೂಡ ಭೌತಿಕ ಜಗತ್ತಿಗೆ ಸೇರಿದವರಲ್ಲ. ಭೌತಿಕ ಜಗತ್ತಲ್ಲಿ ಇರ್ತಾರೆ, ಆದ್ರೆ ಈ ಜಗತ್ತಿಗೆ ಸೇರಿದವರಲ್ಲ. ಅವರು ಯಾವ ಮಾಯಾ ಅಧೀನಕ್ಕೆ ಒಳಪಟ್ಟವರಲ್ಲ. ಪ್ರಿಯ ಪ್ರಭುವೇ, ನೀನು ಯದುಕುಲ ತಿಲಕನಾಗಿ ಅವತರಿಸುತ್ತಿದ್ದೀಯೇ. ನಿನ್ನ ಚರಣ ಕಮಲದಲ್ಲಿ ಗೌರವಪೂರ್ವಕ ವಿನೀತವಾದ ವಿಧೇಯತೆಯನ್ನು ಅರ್ಪಿಸುತ್ತೇವೆ. ನೀನು ಮತ್ಸ್ಯಾವತಾರಿಯಾಗಿ, ಹಯಗ್ರೀವ ಅವತಾರಿಯಾಗಿ, ಕೂರ್ಮಾವತಾರಿಯಾಗಿ, ಹಂಸಾವತಾರಿಯಾಗಿ, ಪ್ರಭು ರಾಮಚಂದ್ರನಾಗಿ, ಪರಶುರಾಮನಾಗಿ ಇನ್ನು ಹಲವಾರು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದೀಯೇ. ದೇವತಮ ಪರಮ ಪುರುಷನ ಪರಿಪೂರ್ಣ ರೂಪವಾಗಿ ಕೃಷ್ಣ ಭಗವಂತನ ಪರಿಪೂರ್ಣ ರೂಪ. ಕೃಷ್ಣ ಭಗವಂತನ ಅಂದ್ರೆ ಭಗವಂತನ ಪರಿಪೂರ್ಣ ರೂಪ ಕೃಷ್ಣ ರೂಪ. ಅದಕ್ಕೆ ಕೃಷ್ಣನನ್ನ ದೇವತಮ ಪರಮ ಪುರುಷ, ಮೂಲ ರೂಪ. ಕೃಷ್ಣನ ಹೇಳಿದನಿಗೆ ನಾನು ಪ್ರತಿ ಯುಗದಲ್ಲೂ ನನ್ನ ಮೂಲ ಆಧ್ಯಾತ್ಮಿಕ ಸ್ವರೂಪದಲ್ಲೇ ಪ್ರಕಟ ಆಗ್ತೀನಿ. ಮೂಲ ಆಧ್ಯಾತ್ಮಿಕ ಸ್ವರೂಪ ಕೃಷ್ಣ ರೂಪ, ಮೂಲ ಆಧ್ಯಾತ್ಮಿಕ ರೂಪ. ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೋಬಹುದು, ಆದ್ರೆ ಕೃಷ್ಣ ಮೂಲ ಆಧ್ಯಾತ್ಮಿಕ ರೂಪ. ಮೂರು ಲೋಕಗಳಲ್ಲಿಯೂ ಇಂತಹ ರಕ್ಷಣೆಯನ್ನು ಒದಗಿಸಿ ನಮ್ಮ ಬದುಕು ಶಾಂತಿಯಿಂದ ನಡೆಯಲು ಇರುವ ಅಡ್ಡಿಗಳನ್ನೆಲ್ಲ ನಿವಾರಿಸಬೇಕೆಂದು ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಯಾರು? ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇರೋದು. ದೇವತೆಗಳಿಗೂ ಕೂಡ ಅಡ್ಡಿ ಆತಂಕಗಳಿದೆ. ಅವರು ಭಗವಂತನ ಆಶ್ರಯ ಮಾಡಿಲ್ಲ ಅಂದ್ರೆ ಅವರು ಪತಿತರಾಗ್ತಾರೆ. ಉದಾಹರಣೆಗೆ ಇಂದ್ರ, ಬ್ರಹ್ಮದೇವರು ಮಾಡಿದ್ದು ಭಗವಂತನಿಗೆ ಮಾಡಿದ ಅಪರಾಧ ಬ್ರಹ್ಮದೇವರನ್ನ ಪತಿತರನ್ನಾಗಿ ಮಾಡುತ್ತೆ. ಆ ಪದವಿಯಿಂದ ಅವರು ಬಿದ್ದು ಹೋಗ್ತಾರೆ, ಬ್ರಹ್ಮ ಪದವಿಯಿಂದ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ, ಎಷ್ಟು ಅನುಗ್ರಹಪೂರ್ಣ ಅಂತ ಅಂದ್ರೆ ಹರಿದಾಸ್ ಠಾಕೂರ್ ಆಗಿ ಬಂದಾಗಲೂ ಕೂಡ ಭಗವಂತನ ಒಂದು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರು ಭಗವಂತ ಅವರಿಗೆ ತನ್ನ ಸ್ಮರಣೆಯನ್ನು ಕೊಟ್ಟ. ಹಿರಣ್ಯಕಶಿಪು
ರಾಕ್ಷಸನಾಗಿ ಹುಟ್ಟಿದಾಗ್ಲೂ ಕೂಡ ಅವ್ರಿಗೆ ಭಗವಂತನ ಸ್ಮರಣೆ ಕೊಟ್ಟ. ಪ್ರಹ್ಲಾದ ಭಕ್ತನೇ, ಭಗವಂತನೇ ಸರೆಂಡರ್ ಆಗ್ಬಿಡ್ತಾನೆ ಆ ಭಕ್ತಿಗೆ, ಆ ಪ್ರೀತಿಗೆ. ಯಾರಿಗೂ ಮೋಸ ಮಾಡ್ತಾ ಇಲ್ಲ ಭಗವಂತ. ನಾವು ಮೋಸ ಹೋಗ್ತಾ ಇದೀವಿ ಅಷ್ಟೇ. ನಾವು ಭಗವಂತನನ್ನ ಆಶ್ರಯ ಮಾಡ್ದೆ, ಭಗವಂತ ಶರಣಾಗತರಾಗದೆ ನಾವು ಮೋಸ ಹೋಗ್ತಾ ಇದೀವಿ ಅಷ್ಟೇ. ಇದು ನಮ್ಮದೇ ತಪ್ಪು. ಜೀವಿ ಯಾವಾಗ ಭೌತಿಕ ಅಂಧಕಾರದಲ್ಲಿ ಮುಳುಗ್ತಾನೆ ಅವಾಗ ಅಪರಾಧಗಳನ್ನೇ ಮಾಡ್ತಾನ ಅವನು. ಅದಕ್ಕೆ ಹೇಳೋದು ಶರಣಾಗತ ಭಾವ ಬರ್ಬೇಕು. ನಾವು ಪ್ರಾರಂಭದಲ್ಲಿ ಹೇಳ್ದಂಗೆ ಶರಣಾಗತಿ ಇಲ್ಲದೆ ನಾವು ಸಂಸಾರ ಸಾಗರವನ್ನ ದಾಟಕ್ಕಾಗೋದಿಲ್ಲ. ಅದಕ್ಕೆ ಆ ಹಂತಕ್ಕೆ ಬರ್ಬೇಕು, ಸಂಪೂರ್ಣ ಶರಣಾಗತಿ. ಸಂಪೂರ್ಣ ಶರಣಾಗತಿ ಆಗಬೇಕು, ಮಾಡ್ಬೇಕು, ನಾವು ಮಾಡ್ಕೋಬೇಕು, ಆತ್ಮ ಸಮರ್ಪಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಭಗವಂತ ಲೀಲೆಗಳನ್ನ ಮಾಡಿ ಹೋಗ್ತಾನೆ. ಭಗವಂತ ನಿತ್ಯ ಲೀಲೆ ಮಾಡ್ತಿರ್ತಾನೆ, ಯಾವಾಗ್ಲೂ ಲೀಲೆ ಮಾಡ್ತಾ ಇರ್ತಾನೆ. ಆದ್ರೆ ಯಾವಾಗ ಮಥುರಾದಲ್ಲಿ ಪ್ರಕಟ ಆದ ದೇವಿಕ ಗರ್ಭದಲ್ಲಿ, ಅಲ್ಲಿಂದ ಅವನ ಪ್ರಕಟ ಲೀಲೆಗಳು ಅಂದ್ರೆ ಕಣ್ಣಿಗೆ ಕಾಣುವಂತ ಲೀಲೆಗಳು ನಡೆಯುತ್ತೆ. ಯಾವಾಗ ಇಲ್ಲಿಂದ ಕಣ್ಮರೆ ಆಗ್ತಾನೆ ಭಗವಂತ ತನ್ನ ಸ್ವಧಾಮದಲ್ಲಿ ಲೀಲೆ ಮಾಡ್ತಿರ್ತಾನೆ, ಗೋಲಕ ವೃಂದಾವನದಲ್ಲಿ. ಅಥವಾ ಬೇರೆ ಬೇರೆ ಈ ತರ ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತ ಬೇರೆ ಬೇರೆ ರೂಪದಲ್ಲಿ, ವಾಮನನಾಗಿ, ನರಸಿಂಹನಾಗಿ, ಕೂರ್ಮ ಆಗಿ, ಮತ್ಸ್ಯ ಆಗಿ, ಬೇರೆ ಬೇರೆ ರೂಪದಲ್ಲಿ ಭಗವಂತ ತನ್ನ ನಿತ್ಯ ಲೀಲೆ ಮಾಡ್ತಾ ಇರ್ತಾನೆ. ನಾವು ತುಂಬಾ ಭಾಗ್ಯಶಾಲಿಗಳು. ಯಾಕೆಂದ್ರೆ ಭಗವಂತನ ಲೀಲೆಗಳನ್ನ ನಾವು ಶ್ರವಣ ಮಾಡಬಹುದು. ಅದಕ್ಕೋಸ್ಕರ ಕೃಷ್ಣ ಉದ್ಧವರಿಗೆ ತನ್ನ ಅವತಾರ ಸಮಾಪ್ತಿ ಮಾಡೋ ಸಮಯದಲ್ಲಿ ಭಾಗವತವನ್ನ ಪ್ರಚಾರ ಮಾಡುವಂತ ಎಲ್ಲ ಬೋಧನೆಯನ್ನ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ 11ನೇ ಸ್ಕಂದ, ಓಕೆ, 10ನೇ ಸ್ಕಂದಲ್ಲಿ ನಮ್ಗೆ ಭಗವಂತನ ಸಂಪೂರ್ಣ ಲೀಲೆಗಳು ಗೊತ್ತಾಗುತ್ತೆ. 11ನೇ ಸ್ಕಂದಲ್ಲಿ ಪೂರ್ತಿ ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷತೆ ಶುಭಾತ್. ಯಾರು 11ನೇ ಸ್ಕಂದ ಓದಿದ್ದೀರಾ ಉದ್ಧವ ಗೀತೆ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಉದ್ಧವರಿಗೆ ಉಪದೇಶ ಮಾಡಿದ್ದು ಪ್ರತಿ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಹೇಳಿದ್ದಾರೆ. ಹೀಗೆ ಇರಬೇಕು, ಹೊಟ್ಟೆ ತುಂಬಾ ತಿನ್ನಬಾರದು, ಎಲ್ಲ ಸಣ್ಣ ಸಣ್ಣ ಅಂಶಗಳಲ್ವಾ. ಹೊಟ್ಟೆ ತುಂಬಾ ತಿನ್ನೋದ್ರಿಂದ ಭಕ್ತಿ ಬರೋದಿಲ್ಲ ಅಂತ ಅಂದ್ರೆ ಅದಲ್ಲಿ ತಮೋಗುಣ ಬಂದ್ಬಿಡುತ್ತೆ. ಪ್ರಸಾದನೇ ಆಗಿರ್ಲಿ, ಪ್ರಸಾದ ಆದ್ರೂ ಕೂಡ ತಿಂದು ಮಲಗ್ಬಿಟ್ರೆ ಏನಾಗುತ್ತೆ, ಮತ್ತೆ ತಮೋಗುಣ. ಅಂದ್ರೆ ಅದು ಭಾಗವತ ಧರ್ಮ. ಅದೆಲ್ಲ ನಾವು ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣದಾಗಿ ಅಳವಡಿಸ್ಕೊಂಡ್ ಬರೋ ಪ್ರಯತ್ನ ಮಾಡ್ಬೇಕು. 11ನೇ ಸ್ಕಂದದಲ್ಲಿ ಪೂರ್ತಿ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು, ಏನೇ ಆದ್ರೂ ನಾವು ಭಗವಂತನ ಸ್ಮರಣೆಯನ್ನ ಕಳ್ಕೋಬಾರದು ಯಾವ ಕಾರಣಕ್ಕೂ, ಯಾವ ಅವಸ್ಥೆಯಲ್ಲೂ ಕೂಡ. ಅದೇ ನಾವು ಬಾಲ್ಯಾವಸ್ಥೆಯಲ್ಲೇ ಭಗವಂತನ ಬಗ್ಗೆ ಜ್ಞಾನ ಕೊಡ್ತಾ ಇಲ್ಲ, ಇನ್ನು ವೃದ್ಧಾಪ್ಯದಲ್ಲಿ ಜನ ಕಾಯಿಲೆ ಕಸಾಲೆಯಲ್ಲಿ ಮುಳುಗೋಗ್ಬಿಡ್ತಾರೆ, ಇನ್ನು ಯೌವನದಲ್ಲಿ ಸಂಸಾರ, ಹೆಂಡತಿ ಮಕ್ಕಳು ಜಂಜಾಟದಲ್ಲಿ ಮುಳುಗೋಗ್ಬಿಡ್ತಾರೆ. ಯಾವ ಅವಸ್ಥೆಯಲ್ಲೂ ಕೂಡ ಭಗವಂತನ ನಾವು ಮರಿಬಾರ್ದು ಅನ್ನೋದನ್ನೇ ಭಗವಂತ ಇಲ್ಲಿ ಲೀಲೆ ಮಾಡಿ ತೋರಿಸ್ತಾ ಇರೋದು. ಆ ಲೀಲೆಗಳು ಪ್ರತಿಯೊಂದು ಜೀವಿಯ ರಸ. ಭಗವಂತ ಲೀಲೆ ಅಂದ್ರೆ ಜೀವಿಗೆ ಅದು ಒಂಥರ ಅಮೃತ. ತವ ಕಥಾಮೃತಂ ತಪ್ತ ಜೀವನ್. ಆದರೆ ಇನ್ನು ಕೃಷ್ಣನ ಜನನ ಆಗಿಲ್ಲ, ಇನ್ನು ಗರ್ಭದಲ್ಲಿದ್ದಾರೆ ಭಗವಂತ. ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಯಾಕೆ ಇವತ್ತಿನ ಕ್ಲಾಸಲ್ಲಿ ಬರೀ ಪ್ರಾರ್ಥನೆ ಬಗ್ಗೆನೇ ಚರ್ಚೆ ಮಾಡಿದ್ವಿ ಅಂದ್ರೆ, ದೇವತೆಗಳು ಏನ್ ಪ್ರಾರ್ಥನೆ ಮಾಡ್ತಾರೆ, ಈಗ ಇಷ್ಟೊತ್ತು ಹೇಳಿದೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದು. ಕೆಲವು ಉದಾಹರಣೆಗಳ ಸಮೇತ ಇದನ್ನ ಅರ್ಥ ಮಾಡ್ಸಕ್ಕೆ ಹೇಳ್ತಾ ಇದ್ದೆ ಅಷ್ಟೇನೆ. ಚುಟುಕಾಗಿ ಹೇಳಿರ್ಬೋದು, ಕೆಲವು ಅಂಶಗಳನ್ನ ಬಿಟ್ಟಿರ್ಬೋದು. ಒಂದ್ಸಲ ಓದಿ, ಕೃಷ್ಣ ಪುಸ್ತಕ ಯಾರ ಹತ್ರ ಇಲ್ಲ ಅದನ್ನ ತಗೊಂಡು ಓದಿ. ಓಕೆ, ಹರೇ ಕೃಷ್ಣ. ಇಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೀನಿ. ನಾಳೆ ಕೃಷ್ಣನ ಜನ ಅದರ ಬಗ್ಗೆ ಶ್ರವಣ ಮಾಡೋಣ.